ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪತ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಶ್ರೀಗುರುಭ್ಯೋ ನಮಃ. ರಾಮಾಯಣದ 7 ಕಾಂಡಗಳಲ್ಲಿ ದ್ವಿತೀಯ ಕಾಂಡ ಅಯೋಧ್ಯಾಕಾಂಡದಲ್ಲಿ ನಾವು ಬಂದು ತಲುಪಿದ್ದೇವೆ. ಹಿಂದಿನ ಮಾಸದಲ್ಲಿ ಪರಮಪೂಜ್ಯ ಸೋದೆ ಮಠಾಧೀಶರು ಈ ಪ್ರವಚನ ಮಾಲಿಕೆಯನ್ನು ಉದ್ಘಾಟಿಸಿ ಬಾಲಕಾಂಡದ ಒಂದು ಉತ್ತಮ ಉಪನ್ಯಾಸವನ್ನು ನೀಡುವ ಮೂಲಕ ನಮ್ಮ ಮುಂದಿನ ಎಲ್ಲ ಉಪನ್ಯಾಸ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಶ್ರೀಪಾದರ ಅನುಗ್ರಹದ ಆಶೀರ್ವಾದದ ಬಲ ಈ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ನಿರ್ವಿಘ್ನವಾಗಿ ನೆರವೇರಿಸ್ತದೆ ಅನ್ನುವ ನಂಬಿಕೆಯಲ್ಲಿ ಶ್ರೀಪಾದರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದಿಸ್ತಾ, ಅವರ ಅನುಗ್ರಹ ಈ ಉಪನ್ಯಾಸ ಮಾಲಿಕೆಯ ಮೇಲೆ ನಿರಂತರ ಇರಲಿ ಅಂತ ಪ್ರಾರ್ಥಿಸ್ತಾ, ಅಯೋಧ್ಯಾಕಾಂಡದ ಈ ಕಥೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಬಾಲಕಾಂಡದಲ್ಲಾಗುವಾಗ ನಾವು ರಾಮಾಯಣದ ರಾಮಾಯಣದ ಪ್ರಾರಂಭದ ಕಥೆಗಳನ್ನೆಲ್ಲ ಈ ಹಿಂದೆ ನೋಡಿತ್ತು. ದಶರಥ ರಾಜ ಸಮೃದ್ಧವಾದ ಸಂಪತ್ತನ್ನು, ಐಶ್ವರ್ಯವನ್ನು, ರಾಜ್ಯವನ್ನೆಲ್ಲ ಪಡೆದಿದ್ದರೂ ಕೂಡ ಮಕ್ಕಳಿಲ್ಲದ ಕೊರಗು ಅವನನ್ನು ಬಾಧಿಸ್ತಾ ಇತ್ತು. ಋಷಿಗಳ ಅನುಜ್ಞೆಯಂತೆ ದೊಡ್ಡದೊಂದು ಯಾಗಕ್ಕೆ ಹೊರಡ್ತಾನೆ. ಆ ಯಾಗದ ಕೊನೆಯಲ್ಲಾಗುವಾಗ ಪ್ರಸಾದ ರೂಪದಲ್ಲಿ ಸಿಕ್ಕಿದ ಪಾಯಸ ದಶರಥನ 3 ಮಡದಿಯರು ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಗರ್ಭಿಣಿಯರಾಗುವಂತೆಯೂ 4 ಮಕ್ಕಳನ್ನು ಪಡೆಯುವಂತೆಯೂ ಆ ಪ್ರಸಾದ ಅನುಗ್ರಹ ಮಾಡುತ್ತದೆ. ಇದರಿಂದ ತೃಪ್ತನಾದ ದಶರಥ ಸ್ವಲ್ಪ ಕಾಲದಲ್ಲಿ ರಾಮಲಕ್ಷ್ಮಣ ಭರತ ಶತ್ರುಘ್ನ ಅನ್ನುವಂತಹ 4 ಮಕ್ಕಳನ್ನು ಪಡೀತಾನೆ ಅನ್ನುವ ಭಾಗ ಬಾಲಕಾಂಡದಲ್ಲಿ ಬಂದದ್ದು. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತದೆ ರಾಮಾಯಣದ ಬಾಲಕಾಂಡ. ವೇದವೇದ್ಯನಾದ ಸಾಕ್ಷಾತ್ ಭಗವಂತ ಈ ಭೂಮಿಯಲ್ಲಿ ಅವತಾರ ಮಾಡಿ ಬಂದಾಗ ಈ ರಾಮಾಯಣದ ರೂಪದಲ್ಲಿ ವೇದ ಬಂತು ಅಂತ ಅದರ ಅರ್ಥ. ಅಂದರೆ ರಾಮಾಯಣದಲ್ಲಿರುವ ಎಲ್ಲ ಕಥೆಗಳು, ಆಖ್ಯಾನಗಳು ಕೂಡ ವೇದಾರ್ಥವನ್ನು ತಿಳಿಸಿಕೊಡ್ತವೆ. ಅದರಿಂದಾಗಿ ವೇದಾರ್ಥವನ್ನು ನಾವು ತಿಳಿಬಹುದು ಅಂತ ಅದರ ಅರ್ಥ. ಹೀಗೆ ಭಗವಂತ ಭೂಮಿಯಲ್ಲಿ ಅವತಾರ ತಾಳಿ ಬರ್ತಾನೆ. ತ್ರೇತಾಯುಗದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ದಶರಥ ಮಹಾರಾಜನ ಮಗನಾಗಿ ಕೌಸಲ್ಯಾದೇವಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ. ದಶರಥ ರಾಜನಿಗೆ ನೀವೆಲ್ಲ ಈಗಾಗಲೇ ತಿಳಿದಿರುವಂತೆ ಅನೇಕ ಜನ ಅಂತಃಪುರದಲ್ಲಿ ಪತ್ನಿಯರಿದ್ದರೂ ಕೂಡ 3 ಜನ ಪ್ರಧಾನರಿದ್ದದ್ದು ಕೌಸಲ್ಯ, ಸುಮಿತ್ರೆ, ಕೈಕೇಯಿ ಅಂತ. ಅದರಲ್ಲಿ ಸುಮಿತ್ರೆಯಲ್ಲಿ
ಲಕ್ಷ್ಮಣ ಮತ್ತು ಶತ್ರುಘ್ನರು ಹುಟ್ಟಿ ಬರ್ತಾರೆ. ಕೈಕೇಯಿಯಲ್ಲಿ ಭರತ ಹುಟ್ಟಿ ಬರ್ತಾನೆ. ಹೀಗೆ 4 ಮಕ್ಕಳು ರಾಜನ ಅರಮನೆಯಲ್ಲಿ ಬೆಳೀತಾ ಇದ್ದಂತಹ ಕಾಲ ದಶರಥನ ಬದುಕಿನ ತುಂಬ ಸಂತೋಷದ ಕಾಲ. ಅದಕ್ಕೆ ಸರಿಯಾಗಿ ಸುಮಾರು ರಾಮನಿಗೆ 15-16 ವರ್ಷ ತುಂಬಿದ ಕಾಲದಲ್ಲಿ ವಿಶ್ವಾಮಿತ್ರರು ಬಂದು ರಾಕ್ಷಸ ಸಂಹಾರಕ್ಕಾಗಿ ನಿನ್ನ ಮಗನನ್ನು ಕಳಿಸಿಕೊಡು ಅಂತ ದಶರಥನನ್ನು ಕೇಳ್ತಾರೆ. ದಶರಥ ಹೇಳ್ತಾನೆ, ಊನಷೋಡಶ ವರ್ಷೋಮೆ ರಾಮೋ ರಾಜೀವಲೋಚನ. ಇನ್ನೂ 16 ತುಂಬಲಿಲ್ಲ ಋಷಿಗಳೇ, ಹೇಗೆ ಕಳಿಸಿಕೊಡೋದು ಇಷ್ಟು ಸಣ್ಣ ಹುಡುಗನನ್ನು ಅಂತ. ವಿಶ್ವಾಮಿತ್ರರಿಗೆ ಸಿಟ್ಟು ಬರ್ತದೆ. ಕೊನೆಗೆ ವಿಶ್ವಾಮಿತ್ರರ ಮುಂದೆ ಮಣಿದ ದಶರಥ ತನ್ನ ಮಗನನ್ನು ಲಕ್ಷ್ಮಣನ ಜೊತೆ ಮಾಡಿ ಕಳುಹಿಸಿಕೊಡ್ತಾನೆ. ಅಲ್ಲಿ ಹೋದರೆ ವಿಶ್ವಾಮಿತ್ರರ ಸಂಕಲ್ಪ ಬೇರೆ ಇತ್ತು. ರಾಕ್ಷಸರ ತಾಟಕೀಯ ಸಂಹಾರ ಅನ್ನುವುದು ಒಂದು ನಿಮಿತ್ತ ಆದರೆ, ಮಿಥಿಲಾಧಿಪತಿಯಾದ ಜನಕರಾಜನ ಮಗಳು ಸೀತಾದೇವಿಯ ಜೊತೆಗೆ ಸೀತಾರಾಮರ ಕಲ್ಯಾಣದ ಒಂದು ಮುನ್ನುಡಿಯನ್ನು ವಿಶ್ವಾಮಿತ್ರರಿಗೆ ಬರೀಲಿಕ್ಕಿತ್ತು. ಅದಕ್ಕೋಸ್ಕರ ರಾಮನನ್ನು ಕರ್ಕೊಂಡು ಹೋಗಿರ್ತಾರೆ. ವಾಸ್ತವಿಕವಾಗಿ ಜನಕನ ಹೆಸರು ಸೀರಧ್ವಜ ಅಂತ, ಅವನ ತಮ್ಮ ಕುಶಧ್ವಜ. ಈ ಸೀರಧ್ವಜನ ಮಗಳು ಸೀರಜಾತ ಸೀತಾ, ಅವಳು ರಾಮನನ್ನು ವಿವಾಹ ಆಗ್ತಾಳೆ. ಮತ್ತು ಶ್ರುತಕೀರ್ತಿ ಮಾಂಡವಿಯರು ಭರತ ಶತ್ರುಘ್ನರನ್ನು ಕೂಡ ವಿವಾಹ ಆಗ್ತಾರೆ ಅನ್ನುವಲ್ಲಿಗೆ ಇಬ್ಬರು ಜನಕನ ಮಕ್ಕಳು, ಇಬ್ಬರು ಜನಕನ ಸಹೋದರಿಯರ ಹೆಣ್ಮಕ್ಕಳು ಊರ್ಮಿಳೆ, ಶ್ರುತಕೀರ್ತಿ, ಮಾಂಡವಿ ಅಂತ 4 ಜನರನ್ನು ಮದುವೆಯಾಗಿ ಮತ್ತೆ ತಮ್ಮ ರಾಜ್ಯಕ್ಕೆ ಹಿಂದಿರುಗ್ತಾರೆ. ಇಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ವಾಲ್ಮೀಕಿಗಳು ರಾಮನ ವ್ಯಕ್ತಿತ್ವವನ್ನು ಎಷ್ಟು ಪರಿಪೂರ್ಣವಾಗಿ ನಮಗೆ ಚಿತ್ರೀಕರಿಸಿಕೊಟ್ಟಿದ್ದಾರೆ ಅಂತಂದರೆ, ಕೊನೆಗೆ ಹೇಳ್ತಾರೆ, ರಾಮ ಬಾಲಕಾಂಡ ಮುಗಿತಾ ಬರುವಾಗ ರಾಮನಿಗೆ ಸೀತೆ ತುಂಬ ಪ್ರಿಯಳಾದ ಹೆಂಡತಿಯಂತೆ. ಯಾಕೆ ಅಂತ ಕೇಳಿದರೆ, ದಾರಾಹ ಪಿತೃಕೃತಾಹ ಇತಿ. ಅವ ಬಿಲ್ಲನ್ನು ಹೆದೆಯೇರಿಸುವ ಮೂಲಕ ಜನಕರಾಜ ಇಟ್ಟಿದ್ದ ಪಣವನ್ನು ಗೆದ್ದು ಸೀತೆಯನ್ನು ಮದುವೆಯಾದದ್ದು. ಆದರೆ ಪಣವನ್ನು ಗೆದ್ದ ತಕ್ಷಣ ರಾಮ ಮದುವೆ ಆಗಲಿಲ್ಲ. ಸೀತೆ ಜನಕನ ಮಗಳಾಗಿ ಅಲ್ಲಿ ನಿಂತಿದ್ದರೂ ರಾಮ ಹೇಳ್ತಾನೆ, ಅಪ್ಪ ಆಯಿತು ಹೇಳಬೇಕು ಅಂತ. ಎಷ್ಟರವರೆಗೆ ಅಪ್ಪ ಈ ಮದುವೆಗೆ ಒಪ್ಪುವುದಿಲ್ಲ, ಅಷ್ಟರವರೆಗೆ ನಾನು ಪರಿಣಯಕ್ಕೆ ಸಿದ್ಧ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಜನಕ ಮಹಾರಾಜ ಅಯೋಧ್ಯೆಗೆ ದೂತರನ್ನೆಲ್ಲ ಕಳುಹಿಸ್ತಾನೆ. ಎಲ್ಲ ದೂತರ ಜೊತೆಯಲ್ಲಿ ಬಂದಾಗ ದಶರಥನಿಗೂ ಸೀತೆಯನ್ನು ನೋಡಿ ತುಂಬ ಮೆಚ್ಚುಗೆಯಾಗಿ ಅವ ಒಪ್ಪಿಕೊಂಡ ನಂತರದಲ್ಲಿ ರಾಮ ಸೀತೆಯನ್ನು ಮದುವೆಯಾದ ಕಥಾಭಾಗಗಳು. ಅದೇ ಸಂದರ್ಭದಲ್ಲಿ ವಸಿಷ್ಠ ವಾಮದೇವಾದಿಗಳ ಪೌರೋಹಿತ್ಯದಲ್ಲಿ ಲಕ್ಷ್ಮಣಾದಿಗಳಿಗೂ ಕೂಡ ವಿವಾಹ ಆಗ್ತದೆ. ಈ ಕಥೆ ಸೀತೆ ಮುಂದೆ ಹೇಳ್ತಾಳೆ. ಕಾಡಿನಲ್ಲಿ ಅನಸೂಯೆಯ ಜೊತೆಗೆ ಮಾತನಾಡುವಾಗ, ಈ ನನ್ನ ಗಂಡ ಎಷ್ಟು ತಂದೆಯ ಮೇಲೆ ನಿಷ್ಠೆ ಅಂತಂದರೆ, ಪಣದಲ್ಲಿ ನನ್ನನ್ನು ಗೆದ್ದರೂ ಅಪ್ಪ ಬಂದು ಆಯಿತು ಹೇಳುವವರೆಗೆ ಈ ಪುಣ್ಯಾತ್ಮ ನನ್ನನ್ನು ಮದುವೆ ಆಗಲಿಲ್ಲ ಅಂತ ಗಂಡನಿಗೆ ಸೀತಾದೇವಿ ತಮಾಷೆ ಮಾಡುತ್ತಾಳೆ. ಹಾಗೆ ಮದುವೆಯಾಗಿ ಅವರು ಅಯೋಧ್ಯೆಗೆ ಬರ್ತಾರೆ. ಅಯೋಧ್ಯೆಗೆ ಬಂದರೆ ಸಮೃದ್ಧವಾದ ರಾಜ್ಯ. ರಾಮ ದಿನದಿಂದ ದಿನಕ್ಕೆ ಅಯೋಧ್ಯೆಯ ಎಲ್ಲ ಜನರ ಕಣ್ಮಣಿಯಾಗಿ, ತಂದೆ ತಾಯಿಗಳ ಪ್ರೀತಿಯ ಮಗನಾಗಿ ಅನೇಕ ಸದ್ಗುಣಗಳನ್ನೆಲ್ಲ ಪಡೆದುಕೊಂಡು ಬೆಳೀತಾ ಬರ್ತಾನೆ. ದಶರಥನಿಗೆ 4 ಮಕ್ಕಳು ಕೂಡ ತುಂಬ ಪ್ರೀತಿ. ಅದರಲ್ಲೂ ರಾಮ ಹೇಳಿದರೆ ಅತಿಶಯವಾದ ಪ್ರೀತಿ. ಒಂದು ದಿನ ಒಂದು ಹೊತ್ತು ರಾಮ ಕಣ್ಣಿಗೆ ಬೀಳಲಿಲ್ಲ ಅಂತಂದರೆ ದುಃಖಿಸ್ತಾ ಇದ್ದಂತೆ, ಪರಿತಪಿಸ್ತಾ ಇದ್ದಂತೆ ಇಂತಹ ರಾಮ ತನ್ನ ತಂದೆಯ, ತಾಯಿಯ, 2 ಮಲತಾಯಿಯಂದಿರ, ಇಡೀ ಪ್ರಜಾವರ್ಗದ ಪ್ರೀತಿಯನ್ನು ಅನುಭವಿಸ್ತಾ ತಾನು ಅಯೋಧ್ಯ ಪಟ್ಟಣದಲ್ಲಿ ಸೀತಾದೇವಿಯ ಜೊತೆಗೆ ಉತ್ತಮವಾದಂತಹ
ಒಂದು ಬಾಂಧವ್ಯವನ್ನು ಹೊಂದಿಕೊಂಡು ಸಂಸಾರ ನಡೆಸ್ತಾ ಇದ್ದ ಅನ್ನುವಲ್ಲಿಗೆ ಬಾಲಕಾಂಡದ ಕಥೆ ಮುಕ್ತಾಯ ಆಗ್ತದೆ. ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಾಗುವಾಗ ಗಚ್ಚತ ಮಾತುಲಕುಲಂ ಭರತೇನ ಮಹಾತ್ಮನ ಶತ್ರುಘ್ನೋ ನಿತ್ಯ ಶತ್ರುಘ್ನ ನೀತಃ ಪ್ರೀತಿ ಪುರಸ್ಕೃತಃ ಅಂತಾರೆ ವಾಲ್ಮೀಕಿಗಳು. ಆ 4 ಜನ ಅಣ್ಣ ತಮ್ಮಂದಿರಲ್ಲಿ ರಾಮ ಲಕ್ಷ್ಮಣ ಯಾವತ್ತೂ ಜೊತೆಗಿದ್ದವರು, ಭರತ ಶತ್ರುಘ್ನ ಯಾವತ್ತೂ ಜೊತೆಗಿದ್ದವರು. ಭರತನನ್ನು ಬಿಟ್ಟು ಶತ್ರುಘ್ನ ಇದ್ದದ್ದೇ ಇಲ್ಲ, ರಾಮನನ್ನು ಬಿಟ್ಟು ಲಕ್ಷ್ಮಣ ಇದ್ದದ್ದು ಇಲ್ಲ. ಹಾಗಾಗಿ ಅದು 2 ಜೋಡಿಗಳು. ದಶರಥನೂ ಕೂಡ ಇವರು ಹೀಗೆ ಇರಲಿಕ್ಕೆ ತುಂಬ ಪ್ರೋತ್ಸಾಹಿಸ್ತಾ ಇದ್ದ ಅಂತ ನಮಗೆ ಮುಂದೆ ಗೊತ್ತಾಗ್ತದೆ. ಅಂತೂ ದಶರಥ ಏನು ಮಾಡಿದ್ದ, 4 ಮಕ್ಕಳು ಅನೇಕ ಸಮಯದ ನಂತರ ಪಡೆದುಕೊಂಡರೂ ಕೂಡ 4ರನ್ನು ಕೂಡ ಅಯೋಧ್ಯೆಯಲ್ಲಿ ಇರಲಿಕ್ಕೆ ಬಿಡಲಿಲ್ಲ. ಅವ ಭರತ ಶತ್ರುಘ್ನರನ್ನು ಹೆಚ್ಚಾಗಿ ಕೇಕೆಯ ದೇಶದಲ್ಲಿ ಭರತನ ಸೋದರ ಮಾವನ ಜೊತೆಯಲ್ಲಿ, ಕೈಕೇಯಿಯ ಸಹೋದರನ ಜೊತೆಯಲ್ಲಿ ಇರಲಿಕ್ಕೆ ಪ್ರೇರೇಪಿಸ್ತಾ ಇದ್ದ. ಹಾಗಾಗಿ ಭರತ ನಮಗೆ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿಯೇ ಕೇಕೆಯ ದೇಶಕ್ಕೆ ಹೋಗಿ ಆಗಿತ್ತು ಶತ್ರುಘ್ನನ ಜೊತೆಯಲ್ಲಿ. ಇಡೀ ದಶರಥನ ಮರಣದ ಕಥೆಯವರೆಗೂ ಕೂಡ ಭರತ ಅಯೋಧ್ಯಾಕಾಂಡದಲ್ಲಿ ಬರುವುದೇ ಇಲ್ಲ. ಒಂದು ವೇಳೆ ದಶರಥನ ಮರಣ ಆಗದೇ ಇರ್ತಿದ್ರೆ ಆಗಲೂ ಬರ್ತಿರಲಿಲ್ವೋ ಏನೋ, ಅಷ್ಟು ದಶರಥ ಮಹಾರಾಜ ಶತ್ರುಘ್ನನನ್ನು ಭರತನ ಜೊತೆಯಲ್ಲಿ ದೂರ ಇಟ್ಟಿದ್ದ. ಇತ್ಲಾಗೆ ರಾಮಲಕ್ಷ್ಮಣರ ಜೋಡಿ ಎಷ್ಟು ಅಪೂರ್ವವಾಗಿತ್ತು ಅಂತಂದರೆ, ಬಾಲಕಾಂಡದಲ್ಲಿ ಒಂದು ಮಾತು ಹೇಳ್ತಾರೆ. ಈ ಸಣ್ಣ ಮಕ್ಕಳಿಗೆ ತಿನ್ನಿಸಲಿಕ್ಕೆ ತಾಯಿ ತಟ್ಟೆಯಲ್ಲಿ ಅನ್ನ ಹಾಕಿ ಕಲಸಿ ತಂದ್ಲು ಅಂತಾದರೆ, ಈ ರಾಮನಿಗೆ ಕೊಡಬೇಕು ಅಂತಾದರೆ ಲಕ್ಷ್ಮಣನಿಗೆ ತುತ್ತು ಕೊಡದೆ ರಾಮ ತಿಂತಾ ಇರಲಿಲ್ಲ ಅಂತ. ಅಷ್ಟು ಪ್ರೀತಿ ರಾಮ ಲಕ್ಷ್ಮಣರ ಮಧ್ಯದಲ್ಲಿತ್ತು. ಹಾಗಾಗಿ ಯಾವತ್ತೂ ಕೂಡ ರಾಮನನ್ನು ಬಿಟ್ಟು ಲಕ್ಷ್ಮಣ ಇರಲೇ ಇಲ್ಲ. ಅದು ಮುಂದೆ ನಾವು ನೋಡ್ತೇವೆ. ಕಾಡಿಗೆ ಹೋಗುವಾಗ ಲಕ್ಷ್ಮಣ ಎಷ್ಟು ಹಡ ಹಿಡಿತಾನೆ ಅಣ್ಣನ ಜೊತೆಗೆ ಹೋಗಬೇಕು ಅಂತ. ಹಾಗೆ ರಾಮ ಲಕ್ಷ್ಮಣರು ಜೊತೆಯಾಗಿರ್ತಾರೆ. ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿ ಸೋದರ ಮಾವನ ಮನೆಗೆ ಹೋಗಿರ್ತಾರೆ ಅನ್ನುವಲ್ಲಿಗೆ ಅಯೋಧ್ಯಾಕಾಂಡದ ಕಥೆ ಶುರುವಾಗ್ತದೆ. ಇಂತಹ ಪ್ರಸಂಗದಲ್ಲಿ ದಶರಥ ಮಹಾರಾಜ ಯೋಚನೆ ಮಾಡ್ತಾನೆ, ನನಗೆ ವಯಸ್ಸಾಗ್ತಾ ಬಂತು. ಈ ವಯಸ್ಸು ಅನ್ನುವುದು ಇನ್ನು ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಒಪ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನನ್ನ ಮಗನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಅದರ ಚಂದವನ್ನು ನೋಡಬೇಕು. ರಾಮ ಪಟ್ಟಾಭಿಷೇಕ ಆಗುವ ಸೊಬಗು ನೋಡಿ ನಾನು ಆನಂದಿಸಬೇಕು ಅಂತ ಸಹಜವಾಗಿ ದಶರಥ ಮನಸ್ಸಿನಲ್ಲಿ ಬಯಸ್ತಾನಂತ. ಆ ಸಂದರ್ಭದಲ್ಲಿ ವಾಲ್ಮೀಕಿಗಳು ರಾಮಚಂದ್ರನ ಅನೇಕ ಒಳ್ಳೆಯ ಗುಣಗಳು ಹೇಗಿತ್ತು ಅಂತ ಒಂದು ದೊಡ್ಡ ವಿವರಣೆ ಕೊಡ್ತಾರೆ. ಇವತ್ತು ಆ ಗುಣಗಳು ವಾಲ್ಮೀಕಿಗಳು ವರ್ಣಿಸಿದ್ದು ಎಷ್ಟು ಸುಂದರವಾಗಿತ್ತೆ ಅಂತ ಹೇಳಿದರೆ, ಇವತ್ತು ನಮಗೆ ಎಣಿಸುವಾಗ ಆ ರಾಮಚಂದ್ರನ ಒಂದು ಅದ್ಭುತ ವ್ಯಕ್ತಿತ್ವ ನಮ್ಮ ಕಣ್ಣ ಮುಂದೆ ಬರ್ತದೆ. ವಾಲ್ಮೀಕಿಗಳು ಹೇಳ್ತಾರೆ, ಸತುನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ವಾಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಈ ಮನುಷ್ಯ ಸಂಪತ್ತು, ರೂಪ, ಐಶ್ವರ್ಯ ಇದೆಲ್ಲ ಒಂದೊಂದು ಬಾರಿ ಬರ್ತದೆ ಹೋಗ್ತದೆ, ಎಲ್ಲರ ಜೀವನದಲ್ಲಿ ನಡೀತದೆ. ಆದರೆ ಶಾಶ್ವತವಾಗಿ ಉಳಿಯುವುದು ಏನಂತ ಕೇಳಿದರೆ ಒಳ್ಳೆಯ ಮಾತುಗಳು ಮಾತ್ರ. ನಾವು ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ಒಂದು ಒಳ್ಳೆಯ ಮಾತು, ಒಳ್ಳೆಯ ಪರಿಚಯ, ಪ್ರೀತಿಯ ನುಡಿಗಳು ಆಡಿದರೆ ನಾವು ನೋಡ್ತೇವೆ ಯಾವತ್ತೂ ಕೂಡ ಜನಗಳು ಮರೆಯುವುದಿಲ್ಲ. ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿ ರಾಮನಲ್ಲಿದ್ದ ದೊಡ್ಡ ಗುಣ ಹೇಳಿದರೆ ಸತುನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ. ಎಲ್ಲರ ಜೊತೆಗೂ ಕೂಡ ರಾಮ ಮಾತಾಡ್ತಾ ಇದ್ದ. ಹೇಗೆ ಮಾತಾಡ್ತಾ ಇದ್ದ? ಮೃದು ಭಾಷತೆ, ತುಂಬ ಮಧುರವಾಗಿ
ಆ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ರೀತಿಯಲ್ಲಿ ರಾಮ ಮಾತಾಡ್ತಾ ಇದ್ದಂತೆ ಮಾತ್ರ ಅಲ್ಲ, ಮೃದು ಪೂರ್ವಂಚ ಭಾಷತೆ, ಪೂರ್ವಂ ಭಾಷತೆ. ನಮ್ಮಲ್ಲಿ ಈ ಒಂದು ಈಗೋ ಅನ್ನುವಂಥದ್ದುಂಟು. ಎಲ್ಲೋ ಒಂದು ಮದುವೆಗೋ ಕಾರ್ಯಕ್ರಮಕ್ಕೋ ಹೋಗಿರ್ತೇವೆ, ತುಂಬ ಪರಿಚಯದವರು ಬಂದಿರ್ತಾರೆ. ನಾವೇನು ಮಾಡ್ತೇವೆ, ಅವರು ಮೊದಲು ಮಾತಾಡಲಿ ಅಂತ ನಾವು ಮಾತಾಡೋದಿಲ್ಲ, ಇಲ್ಲಿ ಅವು ಮಾತಾಡಲಿ ಮತ್ತೆ ಮಾತಾಡುವ ಅಂತ ನಾವಾಗಿ ಮುಂದೆ ಹೋಗಿ ಮಾತಾಡುವುದು ನಾವು ಮಾಡೋದಿಲ್ಲ. ಅವ ಮಾತಾಡಿದರೆ ಮಾತ್ರ ಮಾತಾಡ್ತೇವೆ. ವಾಲ್ಮೀಕಿಗಳು ಹೇಳ್ತಾರೆ, ರಾಮಚಂದ್ರನ ಹತ್ರ ನೀವೆಲ್ಲ ಕಲೀರಿ, ಮೃದು ಪೂರ್ವಂಚ ಭಾಷತೆ. ಎದುರಿನ ವ್ಯಕ್ತಿ ರಾಮನ ಹತ್ರ ಮಾತನಾಡದೇ ಇದ್ದರೂ ಕೂಡ ತಾನೇ ಅವನನ್ನು ಕರೆದು ರಾಮಚಂದ್ರ ಮಾತಾಡ್ತಾ ಇದ್ದಂತೆ. ವಾಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಒಂದು ವೇಳೆ ಯಾವುದಾದ್ರೂ ಪ್ರಸಂಗ ಬಂತು, ಒಂದು ಪರುಷವಾದ ಮಾತು, ಬೈಗುಳದ ಮಾತು ಆಡಬೇಕಾದ ಪ್ರಸಂಗ ಬಂದರೆ ಗಪ್ಚಿಪ್ ಒಂದು ಉತ್ತರವನ್ನು ರಾಮಚಂದ್ರ ಸಿಟ್ಟಿನಿಂದ ಕೊಡ್ತಾ ಇರಲಿಲ್ಲ ಅಂತ. ಅಂದರೆ ಯಾವಾಗ ತನ್ನ ಮಾತಿನಿಂದ ಇನ್ನೊಬ್ಬರಿಗೆ ದುಃಖ ಆಗ್ತದೆ ಅಥವಾ ತನ್ನ ಮಾತು ಇನ್ನೊಬ್ಬರ ಬೇಸರಕ್ಕೆ ಕಾರಣವಾಗ್ತದೆ, ಅಂತಹ ಸಂದರ್ಭದಲ್ಲಿ ಎದುರಿನ ವ್ಯಕ್ತಿ ತನಗೆ ಬೈದರೂ ಕೂಡ ರಾಮಚಂದ್ರ ಒಂದು ಮಾತನ್ನು ಕೂಡ ಅವನಿಗೆ ಆಡದೆ ತಾನು ಶಾಂತವಾಗಿ ಕೂತ್ಕೊಳ್ತಾ ಇದ್ದಂತೆ. ವಾಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಇಂತಹ ತುಂಬ ಗುಣಗಳನ್ನು ವಾಲ್ಮೀಕಿಗಳು ಹೇಳ್ತಾರೆ. ದೊಡ್ಡ ಪರಾಕ್ರಮಶಾಲಿ, ಅತುಲವಾದಂತಹ ಪರಾಕ್ರಮ ರಾಮಚಂದ್ರನಲ್ಲಿತ್ತು. ಆದರೆ ತನ್ನ ಪರಾಕ್ರಮ ಶಕ್ತಿಯ ಬಗ್ಗೆ ಯಾವ ಅಹಂಕಾರವೂ ಕೂಡ ಅವನಲ್ಲಿ ಇರಲಿಲ್ಲ. ತಾನು ಕ್ಷತ್ರಿಯನಾಗಿ ಕ್ಷತ್ರಿಯರು ಕಲಿಯಬೇಕಾದ ಎಲ್ಲ ವಿದ್ಯೆಯನ್ನು ಕಲಿತು ಅದರ ಜೊತೆಯಲ್ಲಿ ಲಲಿತ ಕಲೆ, ಗಂಧರ್ವ ವಿದ್ಯೆಗಳು, ಇಂತಹ ಅನೇಕ ವಿದ್ಯೆಗಳನ್ನು ಕಲಿತಾ ಇದ್ದ, ಜನರ ಮಧ್ಯದಲ್ಲಿ ಬೆಳೀತಾ ಇದ್ದ. ಹೀಗೆ ರಾಮನ ಒಂದು ಅಪೂರ್ವವಾದಂತಹ ಗುಣಗಳ ಪಟ್ಟಿಯನ್ನು ನಮಗೆ ವಾಲ್ಮೀಕಿ ಮಹರ್ಷಿಗಳು ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ ಕಟ್ಟಿಕೊಟ್ಟು ಇಂತಹ ಅಸಾಧಾರಣ ವ್ಯಕ್ತಿತ್ವದ ರಾಮನನ್ನು ದಶರಥ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಈ ರಾಮನವಮಿಯ ಹೊತ್ತು, ಚೈತ್ರ ಮಾಸ, ತನ್ನ ಪ್ರಜೆಗಳಿಗೆಲ್ಲ ಒಂದು ದಶರಥ ರಾಜ ಸಂದೇಶ ಕಳುಹಿಸ್ತಾನೆ. ಅರಮನೆಯಲ್ಲಿ ಒಂದು ಸಭೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ನೀವೆಲ್ಲ ಬರಬೇಕು ಅಂತ ಒಂದು ಸಂದೇಶ ಕಳುಹಿಸ್ತಾನೆ. ಆ ಕಾಲದಲ್ಲಿ ರಾಜನ ಸಂದೇಶ ಹೇಳಿದರೆ ದೊಡ್ಡ ವಿಷಯ. ಹಾಗಾಗಿ ಅಯೋಧ್ಯೆಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅದೇ ರೀತಿಯಲ್ಲಿ ಸುತ್ತಮುತ್ತಲಿನ ಪರಿಸರದ ಅನೇಕ ಗಣ್ಯರೆಲ್ಲ ದಶರಥನ ಅರಮನೆಯ ಸಭಾಂಗಣದಲ್ಲಿ ಬಂದು ಸೇರ್ತಾರೆ. ನೋಡಿ, ದಶರಥ ಎಷ್ಟು ಬುದ್ಧಿವಂತ ಅಂತ, ತನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳುವುದೇ ಇಲ್ಲ, ಆದರೆ ಜನರ ಬಾಯಿಂದಲೇ ಅದನ್ನು ಹೊರಡಿಸ್ತಾನೆ. ಅಂತಹ ಬುದ್ಧಿವಂತಿಕೆಯನ್ನು ಮಾಡಿ ಯಾಕೆ ಸಭೆ ಕರೆದದ್ದು ಹೇಳುವುದಿಲ್ಲ, ಸಭೆಯ ವಿಷಯ ಏನು ಹೇಳುವುದಿಲ್ಲ, ಏನು ಹೇಳದೆ ಎಲ್ಲ ಸಭೆ ಬರ್ತದೆ. ಚೆನ್ನಾಗಿ ದಶರಥ ರಾಜ ಮಾತಾಡ್ತಾನೆ ಸಭೆಯಲ್ಲಿ. ಎಲ್ಲ ಹೇಳಿ ಹೇಳಿ ಹೇಳ್ತಾನೆ, ನೀವೆಲ್ಲ ಪ್ರಜೆಗಳೇ, ಅನೇಕ ವರ್ಷಗಳಿಂದ ನೀವು ನನ್ನನ್ನು, ರಾಜ್ಯವನ್ನು ನೋಡ್ತಾ ಇದ್ದೀರಿ. ನನಗೇನಾಗಿದೆ, ತುಂಬ ವಯಸ್ಸಾಗ್ತಾ ಬಂತು. ಯಾಕೋ ಇತ್ತೀಚೆಗೆ ಶಕುನಗಳನ್ನೆಲ್ಲ ನೋಡುವಾಗ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ನಾನು ಈ ಸಿಂಹಾಸನದಲ್ಲಿ ಕೂತ್ಕೊಳ್ತಾ ಇದ್ದೇನಲ್ವ, ರಾಜರ ಸಿಂಹಾಸನದ ಮೇಲ್ಗಡೆ ಒಂದು ಶ್ವೇತಛತ್ರ ಅಂತ ಇರ್ತದೆ, ಬಿಳಿಯದಾದಂತಹ ಒಂದು ಕೊಡೆ ಛತ್ರ, ಶ್ವೇತಛತ್ರ ಅಂತ ಹೆಸರು. ಅದು ಒಂದು ಪ್ರತಿಷ್ಠೆಯ ಸಂಕೇತ, ಅದು ರಾಜರಿಗೆ ಮಾತ್ರ ಇರುತ್ತೆ. ಹಾಗಾಗಿ ದಶರಥ ಹೇಳ್ತಾನೆ, ಪಾಂಡುರಸ್ಯಾತಪತ್ರಸ್ಯ ಛಾಯಾಯಾಂ ಜರಿತಮ್ಮಯ. ಈ ಬಿಳಿಯದಾದಂತಹ ಛತ್ರದ ಕೆಳಗಡೆ ಕೂತು, ಶ್ವೇತಛತ್ರದ ಕೆಳಗಡೆ ಕೂತು ನಾನು ನನ್ನ ಶರೀರ ಎಲ್ಲ ವೃದ್ಧಾಪ್ಯಕ್ಕೆ ಹೋಗಿದೆ, ಶರೀರದಲ್ಲಿ ಶಕ್ತಿ ಇಲ್ಲ, ನಿಲ್ಲಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ರಾಜ್ಯಭಾರಕ್ಕೆ ಕಷ್ಟ ಆಗ್ತಾ ಉಂಟು, ಏನು ಮಾಡುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತನ್ನ ಮನಸ್ಸಿನ ಒಂದು ದುಗುಡವನ್ನು ತಾನು ಕರೆದ ಸಭೆಯ ಮುಂದೆ ದಶರಥ ರಾಜ ತೆಗೆದಿಡ್ತಾನೆ. ನೋಡಿ, ಅವನದ್ದೇ ರಾಜ್ಯ,
ರಾಮನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸ್ತೇನೆ ಅಂತ ಹೇಳಿದರೆ ಅದನ್ನು ನಿರಾಕರಿಸೋರು ಯಾರೂ ಇರಲಿಲ್ಲ. ಆದರೂ ಕೂಡ ದಶರಥ ರಾಜ ಹೇಳ್ತಾನೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕು ಹೇಳಿ. ತಕ್ಷಣ ಒಬ್ಬ ನಿಂತು ಹೇಳ್ತಾನಂತೆ, ರಾಜ ಒಳ್ಳೆ ಪ್ರಶ್ನೆ ಕೇಳಿದ್ದಿ. ಎಷ್ಟು ವರ್ಷ ಆಯಿತು ನೀನು ಆ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡಿ ನಮ್ಮನ್ನೆಲ್ಲ ಪಾಲನೆ ಮಾಡ್ತಾ 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 ಪಾಪ ನಿನಗೆ ಸಾಕಾಗಿ ಹೋಗಿದೆಲ್ಲ. ಅನೇಕ ವರ್ಷ ಸಹಸ್ರ ವೃದ್ಧಸ್ತ್ವಮಸಿ ಪಾರ್ಥಿವ. ಅನೇಕ ವರ್ಷಗಳವರೆಗೆ ರಾಜ್ಯಭಾರವನ್ನು ಮಾಡಿ 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 ನೀನೀಗ ಮುದುಕನಾಗಿ ಹೋಗಿತ್ತು. ಒಂದು ಕೆಲಸ ಮಾಡು, ಏನು? ಸರಾಮಂ ಯುವರಾಜಾನಂ ಅಭಿಷಿಂಚ ಸ್ವಪಾರ್ಥಿವಂ. ಹಾಗಾಗಿ ನೀನು ಸಿಂಹಾಸನದಿಂದ ಇಳಿ, ರಾಮನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಪಟ್ಟಾಭಿಷೇಕ ಮಾಡು. ದಶರಥನಿಗೆ ಬೇಕಾಗಿದ್ದದ್ದು ಇದೆ. ಆದರೆ ತನ್ನ ಮನಸ್ಸಿನಲ್ಲಿದ್ದ ಭಾವನೆ ಅಷ್ಟು ಪಕ್ಕ ಬಿಟ್ಟು ಕೊಡುವುದಿಲ್ಲ ದಶರಥ ಕೇಳ್ತಾನೆ, ಅಲ್ಲ ನಾನು ಬೇಡ ಹಾಗಾದರೆ ನಿಮಗೆ ಇಷ್ಟು ವರ್ಷದಿಂದ ಸಿಂಹಾಸನದಲ್ಲಿ ಕೂತು ಎಲ್ಲ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಬಂದಿದ್ದೇನೆ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಹಾಗಾದರೆ ಈಗ ನನಗೆ ವಯಸ್ಸಾಯಿತು ಅಂತ ಅಂದ ಕೂಡಲೇ ನಾನು ಸಿಂಹಾಸನದಲ್ಲಿ ಕೂತವ ನಾನು ನಿಮಗೆ ಬೇಡವ, ನಾನು ಸಿಂಹಾಸನದಿಂದ ಇಳಿಬೇಕಾ ಅಂತ ಗೊತ್ತು. ಕಥನ್ನು ಮೈ ಧರ್ಮೇಣ ಪೃಥಿವೀ ಮನುಷಾಸತಿ ಭವಂತೋ ದ್ರಷ್ಟುಮಿಚ್ಛಂತಿ ಯುವರಾಜಂ ಮಮಾತ್ಮಜಂ. ಇಷ್ಟು ಧರ್ಮದಿಂದ ರಾಜ್ಯಭಾರ ಮಾಡಿದ್ದೇನೆ, ಒಳ್ಳೆ ಹೆಸರುಂಟು ಎಲ್ಲ ನನಗೆ. ಈ ಸಲ ಎಲೆಕ್ಷನ್ ಆದರೂ ಮತ್ತೆ ನಾನೇ ವಿನ್ ಆಗೋದು ನಿಶ್ಚಯ. ನಾಳೆವರೆಗೆ ಬೇಕಾದರೆ ನೋಡಿ, ನನ್ನ ಎಲೆಕ್ಷನಲ್ಲಿ ನಾನೇ ವಿನ್ ಆಗೋದು. ಹಾಗಾದರೆ ನೀವೆಲ್ಲ ನನ್ನನ್ನು ಬೇಡ, ರಾಮನನ್ನು ಪಟ್ಟಾಭಿಷೇಕ ಮಾಡಿ ರಾಮ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ವಾ? ಹಾಗಾದರೆ ನನ್ನ ಆಳ್ವಿಕೆ ನಿಮಗೆ ಸಮಾಧಾನ ಇಲ್ವಾ? ದಶರಥ ಏನಾದರೂ ಪ್ರಜೆಗಳ ವಿಷಯದಲ್ಲಿ ತಪ್ಪು ಮಾಡಿದ್ದಾನ? ಯಾಕೆ ನೀವು ದಶರಥನನ್ನು ಬೇಡ ಹೇಳ್ತಾ ಇದ್ದೀರಿ ಅಂತ ದಶರಥ ತನ್ನ ಪ್ರಜೆಗಳ ಮುಂದೆ ತಾನು ಕೇಳ್ತಾನೆ. ಪ್ರಜೆಗಳು ಹೇಳ್ತಾರೆ, ಮಹಾರಾಜ ಹಾಗಲ್ಲ, ನೀನು ಬೇಡ ಅಂತ ಹೇಳಿದ್ದಲ್ಲ, ನೀನು ಬೇಕೇ. ಆದರೆ ನಮಗೆ ರಾಮ ಬೇಕು. ರಾಮ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದನ್ನು ನಾವು ನೋಡಬೇಕು. ಅದಕ್ಕೋಸ್ಕರ ನೀನು ಸಿಂಹಾಸನವನ್ನು ಬಿಟ್ಟು ರಾಮನನ್ನು ಕೂತ್ಕೊಳಿಸ್ಬೇಕು. ದಶರಥ ಕೇಳ್ತಾನೆ, ಅಂಥದ್ದೇನುಂಟು? ರಾಮ ಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ವ, ಅಂತಹ ಗುಣ ನನ್ನ ಮಗನಲ್ಲಿ ಏನು ನೀವು ನೋಡಿದ್ದೀರಿ? ನನ್ನಲ್ಲಿ ಇಲ್ಲದೇ ಇದ್ದದ್ದು ನನ್ನ ಮಗನಲ್ಲಿ ಇರುವಂತಹ ಗುಣ ಏನುಂಟು ಹೇಳಿ ಅಂತ ಕೇಳ್ತಾನೆ. ಗೊತ್ತಿಲ್ಲದೆ ಅಲ್ಲ, ಜನರ ಬಾಯಿಯಿಂದ ಬರೆಸಬೇಕು ಅನ್ನುವ ಕಾರಣದಿಂದ ಜನಗಳು ಹೇಳ್ತಾರೆ, ವ್ಯಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ ಉತ್ಸವೇಷು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ಎಂಥ ಮಾತು ಹೇಳ್ತಾರೆ ಗೊತ್ತುಂಟು? ಹೇಳ್ತಾರೆ, ಒಬ್ಬ ರಾಜನಾದವನಿಗೆ ಇರಬೇಕಾದ ದೊಡ್ಡ ಗುಣ ಅದು ರಾಮನಲ್ಲಿ ಉಂಟು ಹೇಳ್ತಾರೆ. ಏನು? ಈ ತನ್ನ ದೇಶದ ಯಾವ ಒಬ್ಬ ಪ್ರಜೆ ಬೇಕಾದರೆ ಆಗಲಿ, ಅವರ ಮನೆಯಲ್ಲಿ ಒಂದು ದುಃಖದ ಘಟನೆ ನಡೆಯಿತು ಅಂತಾದರೆ ಆ ಮನೆಯವರಿಗಿಂತಲೂ ಹೆಚ್ಚಾಗಿ ರಾಮಚಂದ್ರ ದುಃಖಿತನಾಗ್ತಾನಂತೆ. ವ್ಯಸನೇಷು ಮನುಷ್ಯಾಣ ಭೃಶಂ ಭವತಿ ದುಃಖಿತಃ. ಆ ಮನೆಯವರಿಗಿಂತ ಹೆಚ್ಚಾಗಿ ದುಃಖವನ್ನು ರಾಮಚಂದ್ರ ಅನುಭವಿಸ್ತಾನಂತೆ. ಇದು ಪ್ರಜೆಗಳು ಹೇಳುವ ಮಾತಲ್ಲ, ಮುಂದೆ ರಾಮಚಂದ್ರನೇ ಮಾಡಿ ತೋರಿಸ್ತಾನೆ. ವಾಲಿಗೂ ಸುಗ್ರೀವನಿಗೂ ಯುದ್ಧ ಆಗ್ತದೆ. ಸ್ವಯಂ ರಾಮನೇ ನಿಂತು ಯುದ್ಧ ಮಾಡಿಸ್ತಾನೆ. ರಾಮನೇ ಬಾಣ ಬಿಟ್ಟು ವಾಲಿಯನ್ನು ಕೊಲ್ತಾನೆ. ವಾಲಿ ಸಾಯ್ತಾನೆ. ವಾಲಿ ಸತ್ತರೆ ಸುಗ್ರೀವ ಅಳ್ತಾ ಇದ್ದಾನೆ, ಅಣ್ಣ ಸತ್ತ ಅಂತ. ರಾಮಚಂದ್ರನನ್ನು ನೋಡಿದರೆ ಇವನು ಕೂಡ ಸುಗ್ರೀವನ ಜೊತೆಗೆ ಅಳ್ತಾ ಇದ್ದ. ಸುಗ್ರೀಣೈವ ದೀನೇನ ದೀನೋ ಭೂತ್ವ ಮಹಾಬಲಃ ಸಮಾನ ಶೋಕ ಕಾಕುತ್ಸ್ಥಃ ಪ್ರೇತ ಕಾರ್ಯಾಣ್ಯಕಾರಯತ್ ಅಂತಾರೆ ಮುಂದೆ. ಸುಗ್ರೀವನ ಜೊತೆಗೆ ತಾನೂ ಕೂಡ ದುಃಖದಿಂದ ರಾಮಚಂದ್ರ ಅಳ್ತಾನಂತೆ. ಇನ್ನೊಬ್ಬರ ಮನೆಯಲ್ಲಿ ದುಃಖದ ಘಟನೆಯಾದಾಗ ಆ ಮನೆಯವರ ರೀತಿಯಲ್ಲಿ ಆ ದುಃಖವನ್ನು ತಾನೂ ಅನುಭವಿಸುವ ಒಂದು ಒಳ್ಳೆಯ ಗುಣ ರಾಜ ನಿನ್ನ ಮಗನಲ್ಲುಂಟು ಅಂತ ಪ್ರಜೆಗಳು ಹೇಳ್ತಾರೆ. ಹಾಗಾದರೆ ಖುಷಿಯಾದರೆ ಉತ್ಸವೇಷು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ಯಾವ ಮನೆಯಲ್ಲಿ ಬೇಕಾದರೆ ಆಗಲಿ, ಯಾವುದೋ ಒಂದು ಮನೆ ಉಂಟು,
ಆ ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ ಇದ್ದಾನೆ. ಏನೋ ಒಂದು ಪರೀಕ್ಷೆ ಬರೆದು ಒಳ್ಳೆ ಮಾರ್ಕ್ ತಂದ. ಅಪ್ಪನಿಗೆ ಎಷ್ಟು ಹೆಮ್ಮೆ ಆಗ್ತದೆ, ಎಷ್ಟು ಖುಷಿ ಆಗ್ತದೆ. ಪ್ರಜೆಗಳು ಹೇಳ್ತಾರೆ, ಆ ಹುಡುಗ ತಾನು ಪರೀಕ್ಷೆ ಬರೆದು ಒಳ್ಳೆ ಮಾರ್ಕ್ ತಂದರೆ ಅವನ ಅಪ್ಪನಿಗೆ ಎಷ್ಟು ಖುಷಿ ಆಗ್ತದೋ ಅದಕ್ಕಿಂತ ಹೆಚ್ಚಿನ ಸಂತೋಷ ರಾಮಚಂದ್ರ ಅನುಭವಿಸ್ತಾ ಇದ್ದಂತೆ. ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ಹಾಗಾಗಿ ಇಂತಹ ಕಲ್ಯಾಣ ಗುಣಗಳನ್ನು ನಾವು ಬೇರೆ ಎಲ್ಲಿ ನೋಡಲಿಕ್ಕೆ ಸಾಧ್ಯ? ರಾಜ, ನಿನಗೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಇಷ್ಟು ಪ್ರಜೆಗಳಿದ್ದಾರಲ್ಲ, ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ರಾಜ್ಯದಲ್ಲಿ ಜನರಿದ್ದಾರಲ್ವ, ಇವರೆಲ್ಲ ದಿವಸಕ್ಕೆ 2 ಹೊತ್ತು ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆ? ನನ್ನ ಮಗನಿಗೆ ವಿದ್ಯೆ ಕೊಡಿ, ನನ್ನ ಗಂಡನಿಗೆ ಸಂಪಾದನೆ ಕೊಡಿ, ನನಗೆ ಹೊಸ ಮನೆ ಕೊಡಿ ಅಲ್ಲ. ಸ್ತ್ರೀಯೋ ವೃದ್ಧಾ ತರುಣ್ಯಶ್ಚ ಸಾಯಂ ಪ್ರಾತರ್ನಮ ಸಮಾಹಿತಾ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಮನಸ್ವಿನಃ. ಸ್ತ್ರೀಯ ಹೆಂಗಸರು, ವೃದ್ಧಾ ವಯಸ್ಸಾದಂತಹ ಮುದುಕರು, ತರುಣ್ಯಶ್ಚ ಯೌವನ ತುಂಬಿದ ಯುವತಿಯರು ಹಗಲು ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಯಾಕಾಗಿ ಕೇಳಿದರೆ, ಈ ದೇಶದಲ್ಲಿ ರಾಮಚಂದ್ರ ಸಿಂಹಾಸನದಲ್ಲಿ ಕೂತ್ಕೊಳ್ಳುವ ಭಾಗ್ಯ ನಮಗೆ ನೋಡಲಿಕ್ಕೆ ಸಿಗಬೇಕು ಅಂತ ಮಹಾರಾಜ. ಇದು ಇಡೀ ಅಯೋಧ್ಯೆಯ ಜನರ ದೊಡ್ಡ ಆಗ್ರಹ ಅಂತ ಹೇಳ್ತಾರೆ. ದಶರಥನಿಗೆ ಏನು ಉತ್ತರ ಬರಬೇಕಿತ್ತು ಅದು ಬಂದಾಯಿತು. ಹಾಗಾಗಿ ಭಾರಿ ಖುಷಿ. ಪ್ರಜೆಗಳ ಬಾಯಿಯಿಂದ ತನ್ನ ಮಗನ ಗುಣ ವರ್ಣನೆ ಇದನ್ನೆಲ್ಲ ಕೇಳಿ ದಶರಥನಿಗೆ ಭಾರಿ ಖುಷಿ. ಹಾಗಾದರೆ ಸಿಂಹಾಸನದಲ್ಲಿ ರಾಮನನ್ನು ಕೂತ್ಕೊಳ್ಳಿಸುವುದು ನಿಮಗೆಲ್ಲ ಒಪ್ಪಿಗೆ ಅಲ್ವಾ? ಎಲ್ಲರಿಗೂ ಭಾರಿ ಕೂತ್ಕೊಳ್ಳಿಸ್ತೇನೆ ಅಂತ ಅಂದ. ಏನು ಸಂಭ್ರಮ ಅಯೋಧ್ಯೆಯಲ್ಲಿ. ವಾಲ್ಮೀಕಿಗಳು ಬರೀತಾರೆ, ಇದು ಸಾಮಾನ್ಯ ವಿಷಯ ಅಲ್ಲ. ತಕ್ಷಣದಲ್ಲಿ ಇಡೀ ಅಯೋಧ್ಯ ಪಟ್ಟಣಕ್ಕೆ ವಿಷಯ ಹಬ್ಬಿ ಹೋಗ್ತದೆ. ಜನಗಳೆಲ್ಲ ತುಂಬ ಸಂಭ್ರಮದಿಂದ ತಮ್ಮ ಮನೆಯನ್ನು ಗುಡಿಸಿ ರಂಗೋಲಿ ಹಾಕುವುದು, ದೀಪ ಹಚ್ಚುವುದು, ತೋರಣ ಕಟ್ಟುವುದು, ಧ್ವಜ ಹಾರಿಸುವುದು ಎಲ್ಲ. ವೇದ ಕಲಿತವರು ವೇದ ಪಾರಾಯಣ ಮಾಡುವುದು, ಸಂಗೀತ ಕಲಿತವರು ಸಂಗೀತ ಹೇಳೋದು, ನೃತ್ಯ ಕಲಿತವರು ನೃತ್ಯ ಮಾಡೋದು. ಹೀಗೆ ತಮ್ಮ ತಮ್ಮ ಸಂತೋಷವನ್ನು ಜನಗಳು ಹೇಗೆ ಹಂಚಿಕೊಳ್ಳಬಹುದು ಹಾಗೆ ಎಲ್ಲ ಹಂಚಿಕೊಂಡರಂತೆ. 4 ಜನ ಹೆಂಗಸರು ಸೇರಿದರೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ, 4 ಜನ ಗಂಡಸರು ಸೇರಿದರೆ ಪಟ್ಟಾಭಿಷೇಕದಲ್ಲಿ ಏನೆಲ್ಲ ಉಂಟು. ಮಕ್ಕಳು ಆಡುವಾಗಲೂ ಸಮೇತ ಮಾತಾಡ್ತಾ ಇದ್ದದ್ದು ರಾಮನಿಗೆ ಪಟ್ಟಾಭಿಷೇಕ, ರಾಮನಿಗೆ ಪಟ್ಟಾಭಿಷೇಕ ಅಂತ. ಅಷ್ಟು ತಕ್ಷಣದಲ್ಲಿ ಇಡೀ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕದ ಕಥೆ ಹರಡಿಬಿಡ್ತದೆ. ಅಷ್ಟು ಹೊತ್ತಿಗೆ ದಶರಥ ರಾಮನನ್ನು ಬರಲಿಕ್ಕೆ ಹೇಳ್ತಾನೆ. ರಾಮ ಬರ್ತಾನೆ, ತಂದೆಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ದಶರಥ ಹೇಳ್ತಾನೆ, ರಾಮ, ಈ ಸಿಂಹಾಸನದಲ್ಲಿ ನಿನ್ನನ್ನು ಕೂತ್ಕೊಳಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ಬೇಕಾದ ಯಾವಾಗ ಸಿಂಹಾಸನ ಅಂತ ಡಿಕ್ಲೇರ್ ಮಾಡಲಿಲ್ಲ ಸಹ, ಪಟ್ಟಾಭಿಷೇಕ ಯಾವಾಗ ಅಂತ ಹೇಳಲಿಲ್ಲ, ನಿನ್ನನ್ನು ಕೂತ್ಕೊಳಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅಷ್ಟು ಹೊತ್ತಿಗೆ ರಾಮನ ಜೊತೆಗೆ ದಶರಥ ಮಾತನಾಡುವಾಗ ಅಲ್ಲಿದ್ದ ಸೈನಿಕರು ರಾಮನಿಗಿಂತ ಮುಂಚೆ ಕೌಸಲ್ಯ ದೇವಿಯ ಹತ್ರ ಓಡಿರ್ತಾರೆ. ಹೇಳ್ತಾರೆ, ಕೌಸಲ್ಯೆ, ನಿನ್ನ ಮಗನಿಗೆ ದಶರಥ ಪಟ್ಟ ಕಟ್ಟಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ. ಅತ್ಲಾಗೆ ಕೌಸಲ್ಯಗೆ ತುಂಬ ಖುಷಿ. ಸರಿ, ದಶರಥ ರಾಮನನ್ನು ಕಳುಹಿಸ್ತಾನೆ. ವಸಿಷ್ಠರನ್ನು, ವಾಮದೇವರನ್ನು, ಇಬ್ಬರು ಅವನ ಕಾಲದ ದೊಡ್ಡ ತಪಸ್ವಿಗಳು ವಸಿಷ್ಠ ಮತ್ತು ವಾಮದೇವರು, ಅವರನ್ನು ಬರಲಿಕ್ಕೆ ಹೇಳ್ತಾನೆ. ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿ ಅಂತ ಹೇಳ್ತಾನೆ. ಅಲ್ಲಿಗೆ ಇದೆಲ್ಲ ನಡೆದದ್ದು ಪುನರ್ವಸು ನಕ್ಷತ್ರದ ದಿನ. ನಾಳೆ ಬೆಳಗ್ಗಾದರೆ ರಾಮನ ಜನ್ಮ ನಕ್ಷತ್ರ ಬರ್ತದೆ, ಪುಷ್ಯ ನಕ್ಷತ್ರ. ಇಷ್ಟೆಲ್ಲ ಸಿದ್ಧತೆ ಆಯಿತು. ದಶರಥನಿಗೆ ಸಮಾಧಾನ ಇಲ್ಲ. ಈ ದೊಡ್ಡ ಸಭೆ ಕರೆದಿದ್ದಲ್ವಾ, ಅದನ್ನು ವಿಸರ್ಜನೆ ಮಾಡಿದ. ಮತ್ತೆ ಒಂದು ಆತ್ಮೀಯವಾದ ಮಂತ್ರಿಗಳಿರುವಂತಹ ಇನ್ನೊಂದು ಸಭೆ ಕರೀತಾನೆ. ಇನ್ನೊಂದು ಸಭೆ ಕರೆದು ಹೇಳ್ತಾನೆ, ಅಲ್ಲ, ನಾವು ರಾಮನಿಗೆ ಯಾವಾಗ ಪಟ್ಟಾಭಿಷೇಕ ಮಾಡುವ? ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರಗಳನ್ನೆಲ್ಲ ಕೊಡ್ತಾರೆ. ಇವತ್ತು ಯಾವ ನಕ್ಷತ್ರ ಹೇಳಿ,
ಪುನರ್ವಸು, ನಾಳೆ ಪುಷ್ಯ. ಹಾಗಾದರೆ ರಾಮನದ್ದು ಪುನರ್ವಸು ನಕ್ಷತ್ರ, ನಾಳೆ ಪುಷ್ಯ. ತಾರಾನುಕೂಲದಲ್ಲಿ ರಾಮನಿಗೆ ನಾಳೆಯೇ ತಾರಾನುಕೂಲ ಆಗ್ತದೆ. ಹಾಗಾಗಿ ಶ್ವೇವ ಪುಷ್ಯೋ ಭವಿತ ಶೋಭಿಷೇಚ್ಯಸ್ತು ಮೇಸುತಃ. ನಾಳೆಯೇ ಅಷ್ಟು ಒಳ್ಳೆ ನಕ್ಷತ್ರ ಇರುವಾಗ ನಾವು ಯಾಕೆ ತಡ ಮಾಡಬೇಕು? ನಾಳೆ ಹೇಗೂ ಒಳ್ಳೆ ನಕ್ಷತ್ರ ಮುಹೂರ್ತ ಇರುವುದರಿಂದಾಗಿ ನಾಳೆಯೇ ಪಟ್ಟಾಭಿಷೇಕ ಮಾಡುವ ಅಂತ ದಶರಥ ಮೊದಲು ದೊಡ್ಡ ಸಭೆಯಲ್ಲಿ ರಾಮನಿಗೆ ಪಟ್ಟ ಕಟ್ಟುವುದು ಅಂತ ತೀರ್ಮಾನ ಮಾಡ್ತಾನೆ. ಮತ್ತೆ ಒಂದು ಸಣ್ಣ ಸಭೆಯಲ್ಲಿ ಅದು ನಾಳೆಯೇ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸುವುದು ಅಂತ ತೀರ್ಮಾನ ಮಾಡಿ ಬಿಡ್ತಾನೆ. ಇಲ್ಲಿ ತುಂಬ ಜನ ಆಕ್ಷೇಪ ಮಾಡುವುದನ್ನು ನೀವು ಕೇಳಿರ್ಲಿಕ್ಕೆ ಸಾಕು. ವಸಿಷ್ಠರಂತಹ ಮೇಧಾವಿಗಳು ಕೊಟ್ಟ ಮುಹೂರ್ತ ಅದು ಹೇಗೆ ತಪ್ಪಿ ಹೋಯಿತು ಅಂತ. ಅಂತಹ ದೊಡ್ಡ ಸಾಧಕರು ಕೊಟ್ಟಂತಹ ಸಮಯ ತಪ್ಪಿ ಹೋಗಲಿಕ್ಕೆ ಕಾರಣ ಏನು ಅಂತ ತುಂಬ ಜನ ನೀವು ಹೇಳುವುದನ್ನು ಕೇಳಿರ್ಲಿಕ್ಕೆ ಸಾಕು. ವಾಸ್ತವಿಕವಾಗಿ ದಶರಥ ಯಾರತ್ರವೂ ಕೂಡ ಕೇಳಿರುವುದಿಲ್ಲ. ವಸಿಷ್ಠ ವಾಮಾದೇವಾದಿಗಳ ಹತ್ರ ನಾಳೆ ಮಾಡಬೇಕೋ ಬೇಡವೋ ಅನ್ನುವ ಪ್ರಶ್ನೆಯನ್ನೇ ದಶರಥ ಇಟ್ಟಿರುವುದಿಲ್ಲ. ನಾಳೆ ದಿವಸ ಒಳ್ಳೆಯದುಂಟು, ನಾಳೆಯೇ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡುವ ಅಂತ ತಾನು ಸ್ವಯಂ ಆಗಿ ತೀರ್ಮಾನ ತಗೊಂಡಿರ್ತಾನೆ. ಯಾರೂ ಕೂಡ ಅವನಿಗೆ ಮುಹೂರ್ತ ಕೊಟ್ಟದ್ದಲ್ಲ. ಸರಿ, ಇಷ್ಟಾದಾಗ ಅತ್ಲಾಗೆ ವಸಿಷ್ಠ ವಾಮದೇವಾದಿಗಳಿಗೆ ಬೇರೆ ಏನು ಹೇಳಲಿಕ್ಕಿಲ್ಲ. ತಕ್ಷಣ ಪರಿವಾರದ ಎಲ್ಲರನ್ನು ಕರೆದು ನಾಳೆಯ ಮುಹೂರ್ತ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು, ದೊಡ್ಡ ಸಿದ್ಧತೆ ಮಾಡಲಿಕ್ಕೆ ಹೇಳ್ತಾರೆ, ಎಲ್ಲ ಸಿದ್ಧತೆಗಳನ್ನು ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ ಅಯೋಧ್ಯೆಯ ಅರಮನೆಯ ಒಳಗೆ ದೊಡ್ಡ ಸಂಭ್ರಮ. ದಶರಥ ಮತ್ತೆ ರಾಮನನ್ನು ಬರಲಿಕ್ಕೆ ಸಾರಥಿಯನ್ನು ಕಳಿಸ್ತಾನೆ, ಕರ್ಕೊಂಡು ಬಾ ಅಂತ. ರಾಮ ಬರ್ತಾನೆ. ರಾಮ ಬಂದರೆ ದಶರಥ ಕೂತ್ಕೊಳಿಸಿ ಹೇಳ್ತಾನೆ, ಆಗ ಹೇಳಿದೆ ನಿನಗೆ ಸಿಂಹಾಸನದಲ್ಲಿ ಕೂತ್ಕೊಳಿಸ್ಬೇಕು ಅಂತ. ಈಗ ಹೇಳ್ತಾ ಇದ್ದೇನೆ ಮಗ, ನಾಳೆಯೇ ದಿವಸ ಒಳ್ಳೆಯದುಂಟು, ಹಾಗಾಗಿ ನಾಳೆಯೇ ನಿನ್ನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಪಟ್ಟಾಭಿಷೇಕ ಮಾಡ್ತೇನೆ ಅಂತ. ದಶರಥ ಅಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿ ತನ್ನ ಮಗನ ಪಟ್ಟಾಭಿಷೇಕವನ್ನು ಒಂದು ದಿನದಲ್ಲಿ ತೀರ್ಮಾನ ಮಾಡಿ ಬಿಡ್ತಾನೆ. ಎಷ್ಟು ಪೂರ್ವ ಸಿದ್ಧತೆಗಳು ಬೇಕಿತ್ತು, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರಿಬೇಕಿತ್ತು. ರಾಮನಿಗೆ ಸೀತಾದೇವಿಯ ತಂದೆ ತಾಯಿ ಇದ್ದಾರೆ, ಅನೇಕ ದೊಡ್ಡ ದೊಡ್ಡ ರಾಜರಿದ್ದಾರೆ. ಯಾರನ್ನೂ ಕರೆಯದೆ ಒಂದೇ ದಿನದಲ್ಲಿ ತನ್ನ ಮಗನ ಸಿಂಹಾಸನದ ಪಟ್ಟಾಭಿಷೇಕವನ್ನು ದಶರಥ ಮಹಾರಾಜ ತೀರ್ಮಾನ ಮಾಡಿಬಿಡ್ತಾನೆ. ಅದನ್ನು ಹೇಳಬೇಕಿತ್ತು. ರಾಮನನ್ನು ಕರೀತಾನೆ. ರಾಮನನ್ನು ಕರೆದು ಹೇಳ್ತಾನೆ, ಹೀಗೆ ನಾಳೆ ಪಟ್ಟಾಭಿಷೇಕ ನಡೀತದೆ, ನೀನು ಇವತ್ತು ರಾತ್ರಿ ವ್ರತಾದಿಗಳನ್ನೆಲ್ಲ ಮಾಡಬೇಕು. ವಸಿಷ್ಠಾದಿಗಳು ನಿನಗೆ ಬೇಕಾದಂತಹ ಉಪದೇಶಗಳನ್ನೆಲ್ಲ ಮಾಡ್ತಾರೆ, ಅವರು ಹೇಳಿದ ಹಾಗೆ ನಡ್ಕೊಳ್ಳು ಅಂತ ಹೇಳಿ ಒಂದು ಮಾತು ದಶರಥ ಹೇಳ್ತಾನೆ. ಏನು ಅಂತಂದರೆ, ರಾಮ, ನಿನಗೆ ಬೇಸರ ಆಗಲಿಕ್ಕೆ ಸಾಕು. ನಿನ್ನ ತಮ್ಮ ಭರತ ಮತ್ತು ಶತ್ರುಘ್ನ ಅವರಿಬ್ಬರೂ ಕೂಡ ಈಗ ಅಯೋಧ್ಯೆಯಲ್ಲಿಲ್ಲ. ತಮ್ಮಂದಿರು ಇಲ್ಲದೇ ಇರುವಾಗ ಇಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ಸರಿಯಲ್ಲ ಅನ್ನುವ ಸಣ್ಣ ಬೇಸರ ನಿನ್ನ ಮನಸ್ಸಿನಲ್ಲಿ ಇರಲಿಕ್ಕೆ ಸಾಕು. ವಿಪ್ರೋಷಿತಶ್ಚ ಭರತಃ ಯಾವದೇವ ಪುರಾದಿತಃ ತಾವದೇವ ಅಭಿಷೇಕಸ್ಥೆ ಪ್ರಾಪ್ತ ಕಾಲೋ ಮತೋ ಮಮ. ಹಾಗಾಗಿ ಅವ ಇಲ್ಲ ಅಂತ ಬೇಸರ ಮಾಡಬೇಡ, ಇದು ಸರಿಯಾದ ಹೊತ್ತು ಅಂತಲೇ ತಿಳ್ಕೊಂಡು ನಾನು ನಿನಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ. ಒಂದು ಗುಟ್ಟು ಹೇಳ್ತಾನೆ, ಜ್ಯೇಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ ಕಿನ್ನು ಚಿತ್ತಂ ಮನುಷ್ಯಾಣಂ ಅನಿತ್ಯಮಿತಿ ಮೇ ಮತಿ. ನಿನ್ನ ತಮ್ಮ ಭರತ ತುಂಬ ಒಳ್ಳೆಯ ಜ್ಯೇಷ್ಠಾನುವರ್ತಿ, ಅಣ್ಣ ಹೇಳಿದ ಹಾಗೆ ನಡ್ಕೊಳ್ತಾನೆ. ಸಾನುಕ್ರೋಶ, ಒಳ್ಳೆ ಕರುಣೆ ಇತ್ಯಾದಿ ಗುಣಗಳೆಲ್ಲ ಅವನ ಹತ್ರ ಉಂಟು. ಜಿತೇಂದ್ರಿಯ, ಇಂದ್ರಿಯಗಳನ್ನೆಲ್ಲ ಗೆದ್ದವ. ಆದರೆ ರಾಮ, ಕಿನ್ನು ಚಿತ್ತಂ ಮನುಷ್ಯಾಣಂ ಅನಿತ್ಯಮಿತಿ ಮೇಮತಿ. ಈ ಮನುಷ್ಯನ ಮನಸ್ಸುಂಟಲ್ವ, ಅದು ಸೂಕ್ಷ್ಮವಾಗಿರ್ತದೆ. ಇವತ್ತು ಬೇಡ ಅಂತ ಕಂಡದ್ದು ನಾಳೆ ಬೇಕು ಅಂತ ಅನ್ನಿಸಬಹುದು. ಹಾಗಾಗಿ ಭರತನ ಮನಸ್ಸು ಕೂಡ ಹೇಗುಂಟು ಅಂತ ಗೊತ್ತಿಲ್ಲ. ಭರತ ಬರುವ ಮುಂಚೆ
ನಿನ್ನ ಪಟ್ಟಾಭಿಷೇಕ ನಡೆದು ಹೋಗಲಿ ಅಂತ ದಶರಥ ಗುಟ್ಟಿನಲ್ಲಿ ರಾಮಚಂದ್ರನ ಹತ್ರ ಹೇಳ್ತಾನೆ. ಈ ಮಾತು ಇಡೀ ದಶರಥ ರಾಜನ ಅಂತಃಪುರದ ವ್ಯವಸ್ಥೆ ಏನು ಅಂತ ನಮಗೆ ತಿಳಿಸಿಕೊಡ್ತದೆ. ಅದು ಮುಂದೆ ವಿವರಿಸ್ತೇನೆ. ಅಂತೂ ಅಷ್ಟು ಹೇಳಿ ರಾಮನನ್ನು ವ್ರತಾದಿಗಳನ್ನು ಮಾಡಬೇಕು ಅಂತ ಕಳುಹಿಸಿಕೊಡ್ತಾನೆ. ಇತ್ಲಾಗಿ ಬಂದರೆ ಕೌಸಲ್ಯ ಕೇಳ್ತಾಳೆ, ಯಾಕೆ ಮತ್ತೆ ಅಪ್ಪ ಕರೆದ್ರು ಅಂತ. ಅಷ್ಟೊತ್ತಿಗೆ ಲಕ್ಷ್ಮಣ ಮತ್ತು ಸೀತಾದೇವಿಯರು ಕೂಡ ಕೌಸಲ್ಯೆಯ ಅರಮನೆಗೆ ಬಂದಿರ್ತಾರೆ. ರಾಮ ಹೇಳ್ತಾನೆ, ಅಮ್ಮ, ಅಂಬಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ಅಪ್ಪ ನನ್ನನ್ನು ಜನಗಳನ್ನು ನೋಡಿಕೊಳ್ಳುವ ಕೆಲಸದಲ್ಲಿ ನಿಯೋಗ ಮಾಡಿದ್ದಾನೆ. ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ ಅಲ್ಲ, ಪಟ್ಟಾಭಿಷೇಕ ಮಾಡ್ತಾನೆ ಅಲ್ಲ, ಯುವರಾಜನಾಗ್ತೇನೆ ಅಲ್ಲ, ಜನಗಳನ್ನು ನೋಡಿಕೊಳ್ಳುವ ಪಾಲಿಸುವ ಕೆಲಸದಲ್ಲಿ ನನ್ನಪ್ಪ ನನ್ನನ್ನು ನಿಯುಕ್ತಿಗೊಳಿಸ್ತಾ ಇದ್ದಾನೆ ಅಂತ. ಎಂಥ ಮಾತು! ಅಂಬಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ನನ್ನಪ್ಪ ಈ ಕೆಲಸಕ್ಕೋಸ್ಕರ ನಿಯೋಜಿಸ್ತಾ ಇದ್ದಾನಂತೆ. ನಾಳೆ ಬೆಳಗ್ಗೆ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ನಡೀತದೆ. ಕೌಸಲ್ಯಗೆ ತುಂಬ ಸಂತೋಷ. ಈ ಕೌಸಲ್ಯೆಯ ಈ ಹೇಳುವ ಮಾತು ಕೂಡ ದಶರಥನ ಅರಮನೆಯ ಚಿತ್ರಣವನ್ನು ನಮ್ಮ ಮುಂದೆ ತೆಗೆದಿಡ್ತದೆ. ಕೌಸಲ್ಯ ಹೇಳ್ತಾಳೆ, ವತ್ಸರಾಮ ಚಿರಂಜೀವ ಹತಾಸ್ತೆ ಪರಿಪಂಥಿನಃ ಜ್ಞಾತೀನ್ಮೇ ತ್ವಂ ಶ್ರಿಯಾಯುಕ್ತ ಸುಮಿತ್ರಾಯಾಶ್ಚ ನಂದಯ. ರಾಮ, 100 ವರ್ಷ ಬದುಕು, ನಿನ್ನ ಶತ್ರುಗಳೆಲ್ಲ ನಾಶ ಆಗಿ ಹೋಗಲಿ. ಹತಾಸ್ತೆ ಪರಿಪಂಥಿನಃ, ಶತ್ರುಗಳೆಲ್ಲ ನಾಶ ಆಗಿ ಹೋಗಲಿ. ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದರಿಂದ ನನ್ನನ್ನು, ಸುಮಿತ್ರಾದೇವಿಯನ್ನು, ನಮ್ಮ ಬಂಧುಗಳನ್ನೆಲ್ಲ ಸಂತೋಷಪಡಿಸು ಅಂತ ಕೌಸಲ್ಯ ಹೇಳುವಾಗ ಕೈಕೇಯಿಯ ಮಾತನ್ನು ಹೇಳುವುದಿಲ್ಲ. ಕೌಸಲ್ಯೆಯ ಬಾಯಿಯಲ್ಲಿ ಕೈಕೇಯಿಯ ಶಬ್ದವೂ ಬರುವುದಿಲ್ಲ. ಇಷ್ಟರವರೆಗೆ ರಾಮನನ್ನೆಲ್ಲ ವರ್ಣಿಸಿ ಬಂದಂತಹ ವಾಲ್ಮೀಕಿಗಳು ಕೌಸಲ್ಯೆಯ ಬಾಯಿಯಲ್ಲಿ ಇದನ್ನು ಹೇಳುವಾಗ, ಹತಾಸ್ತೆ ಪರಿಪಂಥಿನಃ, ನಿನ್ನ ಶತ್ರುಗಳೆಲ್ಲ ನಾಶ ಆಗಿ ಹೋಗಲಿ ಅಂತ ಹೇಳುವಾಗ, ರಾಮನಿಗೂ ಯಾರೋ ಶತ್ರುಗಳು ಅರಮನೆಯಲ್ಲಿ ಇದ್ದರು ಅನ್ನೋ ಒಂದು ಸಣ್ಣ ಕುರುಹನ್ನು, ರಹಸ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ಬಿಟ್ಟುಕೊಡ್ತಾರೆ. ಅದು ಯಾರು ಶತ್ರುಗಳು ಅಂತ ಹೇಳಿದರೆ ವಾಲ್ಮೀಕಿಗಳು ಬಾಯಿ ಬಿಟ್ಟು ಹೇಳುವುದಿಲ್ಲ. ಆದರೆ ಕೌಸಲ್ಯೆ ಕೈಕೇಯಿಯ ಮಾತನ್ನು, ಶಬ್ದವನ್ನು ಹೇಳದೇ ಇರುವುದರಿಂದ ಆ ಕೌಸಲ್ಯೆಯೇ ಪ್ರಧಾನ ಶತ್ರು ಅನ್ನುವುದು ನಮಗೆ ವಾಲ್ಮೀಕಿಗಳ ಮಾತಿನಿಂದ ವೇದ್ಯ ಆಗ್ತದೆ. ಸರಿ, ಕೌಸಲ್ಯೆ ಮಗನನ್ನು ಒಂದು ಒಳ್ಳೆ ಚಿನ್ನದ ಪೀಠದಲ್ಲಿ, ಚಿನ್ನದ ಮಣೆಯಲ್ಲಿ ಕೂತ್ಕೊಳ್ಳಿಸ್ತಾಳಂತೆ. ಹೇಳ್ತಾಳೆ, ನೀನು ಈ ಸ್ಥಾನದಲ್ಲಿ ಕೂತ್ಕೊಳ್ಬೇಕು, ಸಿಂಹಾಸನದಲ್ಲಿ ನನ್ನ ಮಗ ಕೂತ್ಕೊಳ್ಳುವುದನ್ನು ನೋಡಿ ಆನಂದಿಸಬೇಕು ಅಂತ ಅನೇಕ ವರ್ಷಗಳಿಂದ ನಾನು ತಪಸ್ಸು ಮಾಡ್ತಾ ಇದ್ದೆ, ಪ್ರಾರ್ಥಿಸ್ತಾ ಇದ್ದೆ, ಜಗನ್ನಾಥನಾದಂತಹ ಭಗವಂತನನ್ನು ಪೂಜಿಸ್ತಾ ಇದ್ದೆ. ಇವತ್ತು ಒಳ್ಳೆ ಮುಹೂರ್ತ ಬಂದದ್ದು, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾಳೆ. ಅದೇ ಹೊತ್ತಿಗೆ ಲಕ್ಷ್ಮಣ ಅಲ್ಲಿದ್ದ. ರಾಮ ಲಕ್ಷ್ಮಣ ಯಂತ್ರ ಏನು ಹೇಳ್ತಾನೆ ಅಂತಂದರೆ, ಲಕ್ಷ್ಮಣೇ ಮಾಂ ಮಯಾ ಸಾರ್ಧಂ ಪ್ರಸಾಧಿತ್ವಂ ವಸುಂಧರಾಂ. ಲಕ್ಷ್ಮಣ, ನಾನು ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಅಣ್ಣ ರಾಜ ಅಂತ ನೀನು ತಿಳ್ಕೊಳ್ಬೇಡ. ಇಷ್ಟರವರೆಗೆ ನಾವು ಅಣ್ಣ ತಮ್ಮ ಹೇಗಿತ್ತು, ನಾಳೆ ಸಿಂಹಾಸನದಲ್ಲಿ ರಾಮ ಕೂತ್ರೂ ಕೂಡ ನೀನು ನನ್ನ ತಮ್ಮನೇ, ನನ್ನ ಜೊತೆಗೆ ನೀನೂ ಕೂಡ ಈ ರಾಜ್ಯವನ್ನು ಆಳಬೇಕು, ನಿನಗೂ ನನಗೂ ಆಳ್ವಿಕೆಯಲ್ಲಿ ಸಮಪಾಲು ಅಂತ ಲಕ್ಷ್ಮಣನನ್ನೂ ಕೂಡ ರಾಮಚಂದ್ರ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಆ ಲಕ್ಷ್ಮಣನ ಬಗೆಗಿದ್ದಂತಹ ದೊಡ್ಡ ಪ್ರೀತಿ ಮತ್ತು ಮಮತೆ ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಸರಿ, ಇದೆಲ್ಲ ನಡೀತಾ ಇದ್ದಂತಹ ಹೊತ್ತು ಸುಮಾರು ಸಂಜೆ. ಅಷ್ಟು ಹೊತ್ತಿಗೆ ಬೇರೆ ಬೇರೆ ವಸಿಷ್ಠಾದಿಗಳು ಬರ್ತಾರೆ. ರಾಮಚಂದ್ರನಿಗೆ ಉಪದೇಶ ಮಾಡಿ ಯಾವ ರೀತಿಯಲ್ಲಿ ನಾಳೆಯ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಬೇಕು, ವ್ರತವನ್ನು ಹೇಗೆ ಆಚರಿಸಬೇಕು ಇತ್ಯಾದಿ ಎಲ್ಲ ಉಪದೇಶಗಳನ್ನು
ರಾಮಚಂದ್ರನಿಗೆ ಕೊಡ್ತಾರೆ. ಆ ಉಪದೇಶವನ್ನು ಕೊಟ್ಟು ದಶರಥನ ಹತ್ರ ಸಾಗಿ ಮತ್ತೆ ಹೇಳ್ತಾರೆ, ರಾಮಚಂದ್ರನ ಹತ್ರ ಇಂತಹ ಎಲ್ಲ ಕೆಲಸಗಳನ್ನು ನಾವು ಮಾಡಿಸ್ತಾ ಇದ್ದೇವೆ ಅಂತ. ದಶರಥನಿಗೆ ತುಂಬ ಸಂತೋಷ ಆಗ್ತದೆ. ಇದೆಲ್ಲ ಮುಗಿತಾ ಬರುವಾಗ ಸುಮಾರು ಸಂಜೆಯ ಹೊತ್ತಾಗಿತ್ತು ಅಂತ ಅನ್ನಿಸ್ತದೆ. ಅಲ್ಲಿಯ ಕಥಾಭಾಗಗಳನ್ನು ನೋಡಿದಾಗ ಒಳ್ಳೆ ರೀತಿಯಲ್ಲಿ ಇಡೀ ಅಯೋಧ್ಯ ಪಟ್ಟಣ ನಾಳೆ ನಡೆಯುವ ಪಟ್ಟಾಭಿಷೇಕಕ್ಕೆ ದೊಡ್ಡ ಸಿದ್ಧತೆ ಮಾಡ್ತದೆ. ಮನೆ ಮನೆಗಳಲ್ಲಿ, ಬೀದಿ ಬೀದಿಗಳಲ್ಲಿ ತೋರಣ, ರಂಗೋಲಿ, ವಾದ್ಯ, ಕೀರ್ತನೆ, ಭಜನೆ ಎಲ್ಲ ಅಯೋಧ್ಯ ಪಟ್ಟಣ ಒಂದು ಒಳ್ಳೆ ನವವಧುವಿನ ರೀತಿಯಲ್ಲಿ ಶೃಂಗಾರಗೊಂಡು ರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗ್ತದೆ ಅನ್ನುವಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳು ಆ ಒಂದು ಅದ್ಭುತ ಅಯೋಧ್ಯೆಯ ಚಿತ್ರವನ್ನು ನಮ್ಮ ಮುಂದೆ ತಂದಿಡ್ತಾರೆ. ಅಷ್ಟು ಹೊತ್ತಿಗಾಗುವಾಗ ಇನ್ನೊಂದು ಕಥೆ ಇನ್ನೊಂದು ಬದಿಯಲ್ಲಿ ಶುರುವಾಗ್ತದೆ. ಒಬ್ಬಳು ಗೂನು ಬೆನ್ನಿನ ಹೆಂಗಸಿದ್ಳು, ಮಂಥರ ಅಂತ ಅವಳ ಹೆಸರು. ಅವಳು ಕೈಕೇಯಿ ದಶರಥನನ್ನು ಮದುವೆಯಾಗಿ ಬಂದಾಗ ಅವಳ ಜೊತೆಗೇ ಬಂದವಳು, ಕೇಕೆಯ ದೇಶದಿಂದ ಬಂದವಳು. ಹಾಗಾಗಿ ವಾಸ್ತವಿಕವಾಗಿ ಅವಳು ಕೆಲಸದವಳು. ಆದರೆ ಕೆಲಸದವಳು ಮಾತ್ರ ಅಲ್ಲ, ಕೈಕೇಯಿಯ ಜೊತೆಗೆ ತುಂಬ ಸಲಿಗೆ ಮತ್ತು ಅಧಿಕಾರ. ತುಂಬ ವರ್ಷ ಜೊತೆಯಲ್ಲಿ ಇದ್ದದ್ರಿಂದಾಗಿ ಕೈಕೇಯಿಯ ಹತ್ರ ಅವಳಿಗೊಂದು ಅಧಿಕಾರವೂ ಇತ್ತು, ಸಲುಗೆಯೂ ಇತ್ತು. ಹಾಗಾಗಿ ಕೈಕೇಯಿಯ ಅಂತಃಪುರಕ್ಕೆ ಹೋಗುವುದು, ಬರುವುದು, ಬೈಯುವುದು ಎಲ್ಲವನ್ನು ಮಾಡ್ತಾ ಇದ್ಲು. ಅಂತಹ ಒಂದು ಮಂಥರೆ ಆ ದಶರಥನ ಅರಮನೆಯಲ್ಲಿ ಈ ಎಲ್ಲ ಸಂಭ್ರಮವನ್ನು ನೋಡ್ತಾಳೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಜ್ಞಾತಿದಾಸಿ ಯಥೋಜಾತ ಕೈಕೇಯಾಶ್ಚ ಸಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹ ಎದೃಚ್ಛಯ. ಅಂತಹ ಮಂಥರೆ ನಿಧಾನವಾಗಿ ಆ ಹೊತ್ತಿನಲ್ಲಿ ತಾನು ಉಪ್ಪರಿಗೆಯ ಮೇಲೆ ಎದೃಚ್ಛಯ ಏನೋ ಒಂದು ಕೆಲಸಕ್ಕೋಸ್ಕರವಾಗಿ ಉಪ್ಪರಿಗೆಯನ್ನು ಹತ್ತಿ ಹೋಗ್ತಾಳಂತೆ. ಹತ್ತಿ ಹೋಗಿ ಹೊರಗಿನ ಎಲ್ಲ ಅಯೋಧ್ಯೆಯ ಬೀದಿ ಬೀದಿಗಳನ್ನು ನೋಡುವಾಗ ದೊಡ್ಡ ಸಂಭ್ರಮ. ಜನಗಳೆಲ್ಲ ಓಡಾಡೋದು, ಸಂತೋಷದಿಂದ ಒಂದೊಂದು ಕ್ರಿಯೆಗಳನ್ನೆಲ್ಲ ನೋಡುವಾಗ ಆ ಮಂಥರೆಗೆ ಆಶ್ಚರ್ಯ. ಏನಾಗ್ತಾ ಉಂಟು ನನ್ನ ಅಯೋಧ್ಯೆಯಲ್ಲಿ? ನನಗೇನು ವಿಷಯ ಗೊತ್ತಾಗಲಿಲ್ಲ, ನನ್ನ ಒಡತಿಗೆ ಏನು ವಿಷಯ ಗೊತ್ತಾಗಲಿಲ್ಲ, ಈ ಅಯೋಧ್ಯೆಯಲ್ಲಿ ಏನಾಗ್ತಾ ಉಂಟು ಅಂತ ಕುತೂಹಲ ತಾಳಲಿಕ್ಕಾಗದೆ ಓಡಾಡ್ತಾ ಇದ್ದಂತಹ ಧಾತ್ರಿ ಅನ್ನೋ ಒಬ್ಬಳು ಕೆಲಸದವಳನ್ನು ಕರಿತಾಳಂತೆ. ಕರೆದು ಕೇಳ್ತಾಳೆ, ಯಾಕೆ ಇಷ್ಟೆಲ್ಲ ಜನ ಓಡಾಡ್ತಾ ಇದ್ದಾರೆ, ಏನಾಗ್ತಾ ಉಂಟು ನಮ್ಮ ಅಯೋಧ್ಯೆಯಲ್ಲಿ ಅಂತ. ಆಗ ಕೆಲಸದವಳು ಅಯ್ಯೋ ಅಷ್ಟು ಗೊತ್ತಿಲ್ವಾ? ಏನು, ನಾಳೆ ಬೆಳಗ್ಗೆ ದಶರಥ ಮಹಾರಾಜರು ರಾಮನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸ್ತಾ ಇದ್ದಾರೆ, ನಿನಗಿನ್ನೂ ವಿಷಯ ಗೊತ್ತಾಗಲಿಲ್ವಾ ಕೇಳ್ತಾಳೆ. ಅಷ್ಟು ಹೇಳಿ ಅವಳು ಓಡ್ತಾಳೆ. ಇದು ಕೇಳಿದ ಮಂಥರೆಗೆ ತಲೆಯಲ್ಲಿ ದೊಡ್ಡ ಕಲ್ಲು ಬಿದ್ದಾಗ ಆಗ್ತದೆ. ಅವಳು ಕೈಕೇಯಿಯನ್ನೇ ನಂಬಿಕೊಂಡು ಬಂದವಳು. ಆ ಕೈಕೇಯಿಯ ಶ್ರೇಯಸ್ಸು, ಕೈಕೇಯಿಯ ಅಧಿಕಾರ ಅದು ಸಿಕ್ಕಿದಷ್ಟು ಮಂಥರೆ ಗಟ್ಟಿಯಾಗ್ತಾಳೆ. ಹಾಗಾಗಿ ಈ ಸುದ್ದಿಯನ್ನು ಕೇಳಿದ ಮಂಥರೆ ದೊಡ್ಡ ಆಘಾತಕ್ಕೆ ಒಳಗಾಗಿ ನೇರ ಅಲ್ಲಿಂದ ಇಳಿದು ಯಾವ ಅಂತಃಪುರದಲ್ಲಿ ಕೈಕೇಯಿ ಇರ್ತಾಳೆ ನೇರವಾಗಿ ಬರ್ತಾಳೆ. ಬಂದರೆ ಕೈಕೇಯಿಯನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಅವಳು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳಂತೆ. ಕೈಕೇಯಿ ಏನು ಚಿಂತೆ ಇಲ್ಲ, ಹೊರಗೆ ಏನು ಗಲಾಟೆ ನಡೀತಾ ಉಂಟು, ಏನು ಸಂಭ್ರಮ ಆಗ್ತಾ ಉಂಟು ಯಾವುದೂ ಗೊತ್ತಿಲ್ಲದೆ ತಾನು ಸ್ವಸ್ಥ ಮಾನಸಳಾಗಿ ಕೈಕೇಯಿ ನಿದ್ರೆ ಮಾಡ್ತಾ ಇದ್ದಾಳಂತೆ. ಸಿಟ್ಟಿನಿಂದ ಬಂದಂತಹ ಮಂಥರೆ ಮಲಗಿ ನಿದ್ರೆ ಮಾಡ್ತಾ ಇದ್ದ ತನ್ನ ಒಡತಿ ಕೈಕೇಯಿಯನ್ನು ಹೊಡೆದು ಎಬ್ಬಿಸ್ತಾಳಂತೆ. ಉತ್ತಿಷ್ಠ ಮೂಡೆ ಕಿಂ ಸ್ವಪಿಷಿ ಭಯಂ ತ್ವಾಂ ಅಭಿವರ್ಧತೆ ಉಪಪ್ಲತ ಮಘೌಗೇನ ಆತ್ಮಾನಂ ಅವಬುದ್ಧ್ಯಸೆ. ಮಲ್ಕೊಂಡಿದ್ಯಾ ಈ ಹೊತ್ತಿಗೆ? ಹೊರಗೆ ಎಷ್ಟೆಲ್ಲ ಮೇಲೆ ಕೆಳಗೆ ಆಗ್ತಾ ಉಂಟು, ದೊಡ್ಡ ಪ್ರವಾಹದಲ್ಲಿ ನಾವೆಲ್ಲ ಕೊಚ್ಚಿ ಹೋಗ್ತಾ ಇದ್ದೇವೆ, ಇದು ಯಾವುದೂ ನಿನ್ನ ಗಮನಕ್ಕೆ ಬರ್ತಾ ಇಲ್ಲ, ದೊಡ್ಡ ಆಲಸ್ಯದಿಂದ ಮಲ್ಕೊಳ್ತಾ ಇದ್ದಾಳ ಮೂರ್ಖಳೆ ಅಂತ ದಾಸಿ ತನ್ನ ಒಡತಿಗೆ ಬೈತಾಳೆ. ನೋಡಿ, ಅವಳಿಗೆ ಆ ಕಾಲದಲ್ಲಿ ಕೈಕೇಯಿ
ಎಷ್ಟು ಅಧಿಕಾರ ಕೊಟ್ಟಿದ್ಲು ಅಂತ ನಮಗೆ ಇದರಿಂದ ಗೊತ್ತಾಗ್ತದೆ. ತನ್ನ ಒಡತಿಗೆ ಬೈತಾಳೆ, ಉತ್ತಿಷ್ಠ ಮೂಢೆ, ಅವಳು ಉಪಯೋಗಿಸುವಂತಹ ಶಬ್ದ ಏಳು ಅಂತ ಬೈತಾಳೆ. ಹೇಳ್ತಾಳೆ, ನೋಡು ಕೈಕೇಯಿ, ನಾನು ಬೈತೇನೆ ಅಂತ ನೀನು ಬೇಸರ ಮಾಡಿಕೊಳ್ಬೇಡ. ನಾನು ಬೈಯುವಂಥದ್ದು ನಿನ್ನ ಒಳ್ಳೆಯದಕ್ಕಾಗಿ, ನನಗೆ ನೀನು ಒಳ್ಳೆಯದಾದ್ರಿಂದ ನನಗೂ ಒಳ್ಳೆಯದ. ತ್ವದ್ವೃದ್ಧವು ಮಮ ವೃದ್ಧಿಶ್ಚ ಭವೇದತ್ರ ನ ಸಂಶಯ. ನೀನು ಒಳ್ಳೆಯದಾದರೆ ನನಗೂ ಒಳ್ಳೆಯದಾಗ್ತದೆ, ನೀನು ಹಾಳಾದರೆ ನಾನು ಹಾಳಾಗ್ತೇನೆ. ಹಾಗಾಗಿ ಕೈಕೇಯಿ ಯೋಚನೆ ಮಾಡು, ನೀನು ನಾನು ಇಬ್ಬರೂ ಒಳ್ಳೆಯದಾಗಬೇಕಾ ಅಥವಾ ನಾವಿಬ್ಬರೂ ಹಾಳಾಗಬೇಕಾ, ಏನಾಗಬೇಕು ಯೋಚನೆ ಮಾಡು ಅಂತ ಅಂತಾಳೆ. ಇಷ್ಟ ಆಗುವಾಗ ಕೈಕೇಯಿ ಕೇಳ್ತಾಳೆ, ಅಲ್ಲ ಮಂಥರೆ, ನಿನ್ನ ಮುಖ ಎಲ್ಲ ನೋಡುವಾಗ ಬಾಡಿ ಹೋಗಿದೆ, ಸಿಟ್ಟಲ್ಲಿ ನಿನ್ನ ಮುಖ ಎಲ್ಲ ಕೆಂಪಾಗಿದೆ, ಏನಾಯಿತು ಹೇಳು? ಯಾಕೋಸ್ಕರ ಇಂತಹ ಒಂದು ಸಿಟ್ಟಿನಲ್ಲಿ ಬೇಸರದಲ್ಲಿ ಕಂದಿದ ಮುಖವನ್ನು ಇಟ್ಟುಕೊಂಡು ನೀನು ಬಂದು ಮಾತಾಡ್ತಾ ಇದ್ದಿ, ನಿನಗೆ ಏನು ಸಮಸ್ಯೆ ಆಯಿತು ಹೇಳಮ್ಮ ಅಂತ ಅಂತಾಳೆ ಮಂಥರೆಗೆ. ಹೇಳುದ, ನೀನು ಯಾರನ್ನು ನಿನ್ನ ಪ್ರೀತಿಯ ಗಂಡ ಅಂತ ತಿಳ್ಕೊಂಡಿದ್ದಿ, ದಶರಥ ರಾಜ ನಿನಗೆ ಗೊತ್ತಾಗದೇ ಇರುವ ಹಾಗೆ ರಾಮನಿಗೆ ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಮಾಡಿಬಿಟ್ಟಿದ್ದಾನೆ ಅಂತ ಮಂಥರೆ ಕೈಕೇಯಿ ಹತ್ರ ಹೇಳ್ತಾಳೆ. ಅಷ್ಟರವರೆಗೆ ಮಲ್ಕೊಂಡಿದ್ದಂತಹ ಕೈಕೇಯಿ ಧಡಕ್ಕ ಎದ್ದು ಕೂತ್ಕೊಳ್ತಾಳೆ. ಏನು, ರಾಮನಿಗೆ ದಶರಥ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿದ್ದಾನೆ, ಗೊತ್ತಿಲ್ವ ನಿನಗೆ? ಹೌದು. ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ. ಕೈಕೇಯಿ ಹೇಳ್ತಾಳೆ, ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ. ರಾಮೇವ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯೇಭಿಷೇಕ್ಷತಿ. ಮಂಥರೆ, ನನಗೆ ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ. ನನಗೆ ನನ್ನ ಜೀವನದ ಎರಡು ಕಣ್ಣುಗಳು, ಒಂದು ಕಣ್ಣು ರಾಮ, ಒಂದು ಕಣ್ಣು ಭರತ. ಹಾಗಾಗಿ ರಾಮನನ್ನು ದಶರಥ ಸಿಂಹಾಸನದಲ್ಲಿ ಕೂತ್ಕೊಳಿಸಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ದೊಡ್ಡ ಸಂತೋಷ. ಎಷ್ಟು ಒಳ್ಳೆ ಸುದ್ದಿ ತಂದಿದಿ ಅಂತ ಹೇಳಿ ತನ್ನ ಕುತ್ತಿಗೆಯಲ್ಲಿದ್ದ ಒಂದು ಚಂದದ ಮಾಲೆಯನ್ನು ಮಂಥರೆಗೆ ಕೈಕೇಯಿ ಕೊಡ್ತಾಳಂತ. ಈ ಹೆಂಗಸು ಸುಮ್ಮನೆ ಕೂತ್ಕೊಳ್ಬೇಕಾ? ಕೂತ್ಕೊಳ್ಳೋದಿಲ್ಲ. ತಕ್ಕೊಂಡಂತಹ ಮಾಲೆಯನ್ನು ಕೈಕೇಯಿಯ ಮುಂದೆ ತೆಗೆದು ನೆಲಕ್ಕೆ ಬಿಸಾಡ್ತಾಳೆ. ನಿಮಗೆ ತಲೆ ಸರಿ ಉಂಟ? ರಾಮನಿಗೆ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಗ್ತಾ ಉಂಟು ಅಂತ ನೀನೇನು ಸಂಭ್ರಮಿಸ್ತಾ ಇದ್ದಿ, ಕೈಕೇಯಿ ಇದು ಸಂಭ್ರಮಿಸುವಂತಹ ಹೊತ್ತಲ್ಲ, ದುಃಖ ಪಡುವಂತಹ ಹೊತ್ತು. ಯೋಚನೆ ಮಾಡು. ಕೈಕೇಯಿಗೆ ಅರ್ಥ ಆಗುವುದಿಲ್ಲ, ಯಾಕೆ ದುಃಖ ಪಡಬೇಕು? ರಾಮ ಯಾವತ್ತೂ ಕೂಡ ನನ್ನನ್ನು ಮಲತಾಯಿಯ ಹಾಗೆ ನೋಡಲೇ ಇಲ್ಲ. ಅವನಿಗೆ ಕೌಸಲ್ಯ ಮೇಲೆ ಎಷ್ಟು ಪ್ರೀತಿ ಉಂಟು, ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ರಾಮಚಂದ್ರ ತೋರಿಸಿದ್ದಾನೆ. ಹಾಗಾಗಿ ಅಂತಹ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಉಂಟು ಅಂತ ಹೇಳಿದರೆ ನಾನು ದುಃಖ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ತುಂಬ ವಿಷಯಗಳನ್ನು ರಾಮನ ಬಗ್ಗೆ ಕೈಕೇಯಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಮಂಥರೆ ಹೇಳ್ತಾಳೆ, ಕೈಕೇಯಿ ನಿಜವಾಗಲೂ ನಿನ್ನ ತಲೆ ಕೆಟ್ಟಿದೆ ನೋಡು, ನಿನಗೆ ಗೊತ್ತಿಲ್ಲ, ಸರಿಯಾಗಿ ಗಮನಿಸು. ಅಶ್ವಿನೋರಿವ ಸೌಭ್ರಾತ್ರಂ ತಯೋರ್ಲೋಕೇಶು ವಿಶ್ರುತಂ ತಸ್ಮಾನ್ನ ಲಕ್ಷ್ಮಣೇ ರಾಮ ಪಾಪಂ ಕಿಂಚಿತ್ ಕರಿಷ್ಯತಿ ರಾಮಸ್ತು ಭರತೆ ಪಾಪಂ ಕುರ್ಯಾದೇವ ನ ಸಂಶಯ. ಯೋಚನೆ ಮಾಡು. ಈಗ ಸಿಂಹಾಸನದಲ್ಲಿ ರಾಮ ಕೂತದ್ರಿಂದ ರಾಮನ ಆಳ್ವಿಕೆ ಮುಗ್ದ ನಂತರ ಆ ಸಿಂಹಾಸನ ರಾಮನ ಮಕ್ಕಳಿಗೆ ಹೋಗ್ತದೋ ಭರತನಿಗೆ ಬರ್ತದೋ? ರಾಮನ ಮಕ್ಕಳಿಗೆ ಹೋಗ್ತದೆ. ರಾಮನ ಮಕ್ಕಳು ಆಳಿದ ನಂತರ ಮತ್ತೆ ಯಾರಿಗೆ ಹೋಗ್ತದೆ? ಅವರ ಮಕ್ಕಳಿಗೆ ಹೋಗ್ತದೆ. ಹಾಗಾದರೆ ನಿನ್ನ ಮಗ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ನಿನ್ನ ಮಗನಿಗೆ ಸಿಂಹಾಸನ ಬಿಟ್ಟು ಹೋಗಿ ಆಯಿತು. ರಾಮನ ಮಕ್ಕಳು, ರಾಮನ ಪರಂಪರೆ ಇವರೇ ಮುಂದುವರೆಸಿಕೊಂಡು ಹೋಗ್ತಾರೆ. ಕೈಕೇಯಿ ಅಲ್ಲ, ಲಕ್ಷ್ಮಣ ಇದ್ದಾನಲ್ವ ಕೇಳಿದರೆ? ಹಾಗಲ್ಲ. ಅಶ್ವಿನೋರಿವ ಸೌಭ್ರಾತ್ರಂ ತಯೋರ್ಲೋಕೇಶು ವಿಶ್ರುತಂ. ರಾಮ ಮತ್ತು ಲಕ್ಷ್ಮಣರು ಅದು ಅಶ್ವಿನಿ ದೇವತೆಗಳ ಹಾಗೆ, ಒಬ್ಬರನ್ನು ಬಿಟ್ಟರು ಮತ್ತೊಬ್ಬರಿಲ್ಲ. ಹಾಗಾಗಿ ಲಕ್ಷ್ಮಣನ ವಿಷಯದಲ್ಲಿ ರಾಮಚಂದ್ರ ಯಾವತ್ತೂ ಕೂಡ ತಪ್ಪು ಮಾಡುವುದಿಲ್ಲ, ಚೆನ್ನಾಗಿ ನೋಡಿಕೊಳ್ತಾನೆ. ಆದರೆ ನೆನ್ಪಿಟ್ಕೋ,
ನಾಳೆ ರಾಮಚಂದ್ರ ಸಿಂಹಾಸನದಲ್ಲಿ ಕೂತ್ರೆ ರಾಮಸ್ತು ಭರತೆ ಪಾಪಂ ಕುರ್ಯಾದೇವ ನ ಸಂಶಯ. ಈಗ ಭರತ ಅಂತ ಹೇಳಿದರೆ ಪ್ರೀತಿ ಅಭಿಮಾನ ಎಲ್ಲ ತೋರಿಸ್ತಾನೆ ರಾಮಚಂದ್ರ. ಆದರೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರಿಗೆ ಮಾತ್ರ ಒಂದು ಸಲ ಸಿಂಹಾಸನದಲ್ಲಿ ಕೂತ್ರೆ ನಿನ್ನ ಮಗನನ್ನು ತೆಗೆದು ದೂರ ಇಟ್ಟು ಬಿಡ್ತಾನೆ. ಯೋಚನೆ ಮಾಡು, ನಿನ್ನ ಮಗನೂ ಒಂದು ದಿವಸ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅನ್ನುವ ಆಸೆ ನಿನಗಿಲ್ವಾ ಅಂತಾಳೆ. ಅಷ್ಟರವರೆಗೆ ಯೋಚನೆಯೇ ಮಾಡದೇ ಇದ್ದ ಕೈಕೇಯಿಗೆ ಸ್ವಲ್ಪ ಹೌದು ಅಂತ ಅನ್ನಿಸಿದೆ. ಮಂಥರೆ ಹಾಗೆ ಮಾತಾಡ್ತಾಳೆ, ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಹಾಗಾಗಿ ನೀನು ರಾಜ್ಯದಲ್ಲಿ ರಾಮ ಮಾತ್ರ ಅಲ್ಲ, ನಿನ್ನ ಮಗನಿಗೂ ಕೂಡ ಸಿಂಹಾಸನದ ಅಧಿಕಾರವನ್ನು ಪಡ್ಕೊಳ್ಳುವಂತಹ ಯೋಗ್ಯತೆ ಸಾಮರ್ಥ್ಯ ಉಂಟು ಅಂತ ತಿಳ್ಕೊಳ್ಳು. ಪ್ರತ್ಯಾಸನ್ನ ಕ್ರಮೇಣಾಪಿ ಭರತಸ್ಯೈವ ಭಾಮಿನಿ ರಾಜ್ಯಕ್ರಮ ವಿಪ್ರಕೃಷ್ಟ ತಯೋ ತಾವದ್ಯವೀಯಸೋಹೋ. ನೋಡು, ಒಂದು ವೇಳೆ ರಾಮನಿಗೆ ಸಿಂಹಾಸನ ಸಿಗಲಿಲ್ಲ ಅಂತ ಇಟ್ಟುಕೋ, ಒಂದು ವೇಳೆ ಮತ್ತಾರಿಗೆ ಹೋಗಬೇಕು? ಲಕ್ಷ್ಮಣನಿಗೆ ಹೋಗಬೇಕು? ಅಲ್ಲ ಹೇಳ್ತಾಳೆ. ಮತ್ತಾರಿಗೆ? ನೀನು ಎರಡನೇ ಹೆಂಡತಿ, ಮೊದಲು ಕೌಸಲ್ಯೆ, ಎರಡನೇ ಮದುವೆಯಾದದ್ದು ದಶರಥ ನಿನ್ನನ್ನು. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿತ್ತು ಅಂತಾದರೆ ಎರಡನೆಯ ಹೆಂಡತಿಯಾದ ನಿನ್ನಲ್ಲಿ ಹುಟ್ಟಿದ ಭರತನಿಗೆ ಸಿಂಹಾಸನ ಸಿಗಬೇಕು, ಲಕ್ಷ್ಮಣನಿಗೆ ಹೋಗೋದಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಸಿಂಹಾಸನದಲ್ಲಿ ರಾಮ ಕೂತ್ಕೊಳ್ಳಿಸುವುದನ್ನು ನಾವು ತಪ್ಪಿಸಿತ್ತು ಅಂತಾದರೆ ಆ ಸ್ಥಾನ ತಾನೇ ತಾನಾಗಿ ಭರತನಿಗೆ ಬಂದು ಸೇರ್ತದೆ. ಹೇಳ್ತಾಳೆ, ರಾಮನನ್ನು ನಂಬ್ತಿಯಲ್ಲ, ಒಂದು ವೇಳೆ ರಾಮ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ದೇಶಾಂತರಂ ನಾಯಯಿತ ಲೋಕಾಂತರಮಥಾಪಿವ. ರಾಮ ಸಿಂಹಾಸನದಲ್ಲಿ ಕೂತ್ರೆ ನಿನ್ನನ್ನು ನಿನ್ನ ಮಗನನ್ನು ಇಬ್ಬರನ್ನು ಕೂಡ ಈ ದೇಶ ಬಿಟ್ಟೇ ಕಳಿಸ್ಬೋದು, ಅಥವಾ ಈ ಪ್ರಪಂಚವನ್ನೇ ಬಿಟ್ಟು ಕಳುಹಿಸ್ಬೋದು. ಅಂತಹ ಕ್ರೂರ ಕೆಲಸಕ್ಕೂ ಕೂಡ ಕೈ ಹಾಕಲಿಕ್ಕೆ ರಾಮಚಂದ್ರ ಹಿಂದೆ ಹೋಗುವುದಿಲ್ಲ. ಕೈಕೇಯಿ ನೆನಪಲ್ಲಿ ಇಟ್ಟುಕೊಳ್ಳು ಅಂತ ನಿಧಾನಕ್ಕೆ ಮಂಥರೆಯ ತಲೆಯಲ್ಲಿ ವಿಷದ ಬೀಜವನ್ನು, ಕೈಕೇಯಿಯ ತಲೆಯಲ್ಲಿ ವಿಷದ ಬೀಜವನ್ನು ಮಂಥರೆ ಬಿತ್ತಿ ಅದನ್ನು ಗಿಡ ಮಾಡಿ ಮತ್ತೆ ದೊಡ್ಡದು ಮಾಡಿ ಮರ ಮಾಡ್ತಾ ಇದ್ದಾಳೆ. ಮಂಥರೆಯ ಮಾತಿನ ಪುಂಗಿಗೆ ಕೈಕೇಯಿ ನಿಧಾನಕ್ಕೆ ತಲೆ ಓಡಿಸ್ತಾ ಇದ್ದಾಳೆ, ತಲೆ ಆಡಿಸ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಲಕ್ಷ್ಮಣಸ್ತು ಮಹೇಶ್ವಾಸ ರಾಮಂ ಸರ್ವಾತ್ಮನಾಶ್ರಿತ. ಇದು ರಾಮನ ಜೊತೆಗೆ ಲಕ್ಷ್ಮಣ ಯಾವತ್ತೂ ಇರ್ತಾನೆ. ಹಾಗಾಗಿ ರಾಮ ಸಿಂಹಾಸನವನ್ನು ಬೇಡ ಹೇಳಿದರೆ ಲಕ್ಷ್ಮಣ ಪಡ್ಕೊಳ್ಳುವುದಿಲ್ಲ. ನೀನು ಈಗ ಹಠ ಮಾಡಿ ಆ ಸಿಂಹಾಸನದಲ್ಲಿ ಭರತ ಕೂತ್ಕೊಳ್ಬೇಕು ಅನ್ನುವಂತಹ ಒಂದು ಕೆಲಸವನ್ನು ನಿನ್ನ ಗಂಡನ ಮೂಲಕವಾಗಿ ನೀನೀಗ ಮಾಡಿಸಬೇಕು ಅಂತ ತಲೆ ತುಂಬುತ್ತಾಳೆ. ಕೈಕೇಯಿಗೆ ತಲೆ ಬಿಸಿಯಾಯಿತು. ಅವಳು ಹೇಳ್ತಾಳೆ, ಮಂಥರೆ, ನೀನು ಹೇಳಿದ್ದೆಲ್ಲ ಹೌದು, ಆದರೆ ಈ ಹೊತ್ತಿನಲ್ಲಿ ನಾನು ಹೋಗಿ ಮಹಾರಾಜನ ಹತ್ರ ರಾಮನನ್ನು ಕೂತ್ಕೊಳಿಸ್ಬೇಡ, ಭರತನನ್ನು ಸಿಂಹಾಸನದಲ್ಲಿ ಕೂತ್ಕೊಳಿಸು ಅಂತ ಹೇಳಿದರೆ ಮಹಾರಾಜ ಒಪ್ಪುತ್ತಾನ? ನನ್ನ ಮಾತನ್ನು ಮಹಾರಾಜ ಕೇಳ್ತಾನ? ಅದನ್ನು ಪಾಲಿಸ್ತಾನ ಅಂತ ಕೇಳಿದರೆ ಮಂಥರೆ ಏನು ಹೇಳ್ತಾಳೆ ಗೊತ್ತುಂಟ? ಕೈಕೇಯಿ, ನಿನ್ನಲ್ಲಿ ಇರುವ ಶಕ್ತಿ ಏನು ಅಂತ ನಿನಗೆ ಗೊತ್ತಿಲ್ಲ. ನಿನ್ನಲ್ಲಿ ಇರುವ ಸಾಮರ್ಥ್ಯದ ಪರಿಚಯವೇ ನಿನಗಿಲ್ಲ. ನಿನ್ನ ಗಂಡ ಅನ್ನುವ ಪ್ರಾಣಿ, ಅವಳು ಹಾಗೆ ಹೇಳ್ತಾಳೆ, ಮಂಥರೆ ಹೇಳುದು, ನಿನ್ನ ಗಂಡ ಅನ್ನುವಂತಹ ಪ್ರಾಣಿ ಉಂಟಲ್ವ, ನೀನು ಸಿಟ್ಟಿನಲ್ಲಿ ನೋಡಿದರೆ ನಿನ್ನ ಮುಖವನ್ನೂ ಕೂಡ ನೋಡೋದಿಲ್ಲವ, ಅಷ್ಟು ಹೆದರ್ತಾನೆ ನಿನಗೆ. ನತ್ವಾಂ ಕ್ರೋಧಯಿತುಂ ಶಕ್ತಃ ನ ಕ್ರುದ್ಧಾಂ ಅಭಿವೀಕ್ಷಿತುಂ ತವ ಪ್ರಿಯಾರ್ಥೆ ರಾಜಾತು ಪ್ರಾಣಾನಪಿ ಪರಿತ್ಯಜೇತ್. ಯಾವ ಅನಿಷ್ಟ ಗಳಿಗೆಯಲ್ಲಿ ಹೇಳಿಬಿಡ್ತಾಳೆ. ಎಂತ ಹೇಳ್ತಾಳೆ ಗೊತ್ತುಂಟ? ನತ್ವಾಂ ಕ್ರೋಧಯಿತುಂ ಶಕ್ತಃ. ಈ ದಶರಥ ಅನ್ನುವ ಮಹಾರಾಜ ಹೊರಗೆ ದೊಡ್ಡ ಸಾಮ್ರಾಜ್ಯದ ಅಧಿಪತಿ, ಅಂತಃಪುರಕ್ಕೆ ಬಂದರೆ ಕೈಕೇಯಿಗೆ ಸಿಟ್ಟು ಬರೆಸುವಂತಹ ಧೈರ್ಯ ಮಹಾರಾಜನ ಹತ್ರ ಇಲ್ಲ.
ದಶರಥನ ಹತ್ರ ಇಲ್ಲ. ಒಂದು ವೇಳೆ ನಕೃದ್ಧಾಂ ಅಭಿವೀಕ್ಷಿತು, ನೀನು ಸಿಟ್ಟು ಮಾಡಿಕೊಂಡ್ರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಕ್ಕೂ ಕೂಡ ಅವ ಹೆದರ್ತಾನೆ. ಮಾತ್ರ ಅಲ್ಲ, ನಿನಗೆ ಖುಷಿಯಾಗಬೇಕು, ನೀನು ಸಂತೋಷದಿಂದ ಇರಬೇಕು ಅಂತಾದರೆ ತವ ಪ್ರಿಯಾರ್ಥೆ ರಾಜಾತು, ತನ್ನ ಪ್ರಾಣವನ್ನೂ ಬೇಕಾದರೆ ಬಿಡಲಿಕ್ಕೆ ತಯಾರಾಗ್ತಾನೆ ಅಂತ ಮಂಥರೆ ಕೈಕೇಯಿಯ ಹತ್ರ ಹೇಳ್ತಾರೆ. ಆಗ ಅಷ್ಟರವರೆಗೆ ಯೋಚನೆ ಮಾಡ್ತಾ 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 ಇದ್ದಂತಹ ಕೈಕೇಯಿ ತೀರ್ಮಾನಕ್ಕೆ ಬರ್ತಾಳೆ, ಹೌದು, ಇಷ್ಟೆಲ್ಲ ಆದದ್ದು ಇನ್ನು ನನ್ನ ಮಗ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು, ಅದರಿಂದ ತಪ್ಪಿಸ್ಲಿಕ್ಕಿಲ್ಲ, ಏನು ಬೇಕಾದರೆ ಆಗಲಿ, ರಾಮ ಕೂತ್ಕೊಳ್ತಾನೋ ಇಲ್ಲವೋ ಅದೋ ಇದು ಗೊತ್ತಿಲ್ಲ, ನನ್ನ ಮಗ ಭರತ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಮಂಥರೆ ಹತ್ರ ಕೇಳ್ತಾಳೆ, ಮಂಥರೆ ಎಷ್ಟು ಬುದ್ಧಿವಂತೆ ನೀನು, ನಿನ್ನಂತಹ ಬುದ್ಧಿವಂತಿಕೆ ನಮ್ಮ ಇಡೀ ಅರಮನೆಯಲ್ಲಿ ಯಾರಿಗೂ ಇಲ್ಲ. ಅಷ್ಟು ಹೊಗಳ್ತಾಳೆ 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 ಮಂಥರೆಯನ್ನು. ಮತ್ತೆ ಕೇಳ್ತಾಳೆ, ಅಲ್ಲ ನಾವೇನು ಮಾಡ್ಬೋದು, ರಾಜ ನನ್ನ ಮಾತನ್ನು ಕೇಳಬೇಕು ಅಂತಾದರೆ ನಾನು ಏನು ಮಾಡಬಹುದು ಅಂತ ಕೈಕೇಯಿ ಕೇಳ್ತಾಳೆ. ಆಗ ಮಂಥರೆಯೇ ಮತ್ತೆ ಹೇಳಿಕೊಡ್ತಾಳೆ, ನೋಡು ನಿನಗೆ ಮರ್ತು ಹೋಗಿದೆ, ನಾನು ನೆನಪಿಸ್ತೇನೆ, ಹಿಂದೊಮ್ಮೆ ಶಂಬರಾಸುರನ ಜೊತೆಗೆ ಯುದ್ಧ ಆದಾಗ ನೀನು ದಶರಥನ ಜೊತೆಗೆ ಯುದ್ಧಕ್ಕೆ ಹೋಗಿದ್ದಿ. ಅಲ್ಲಿ ಒಂದು ದೊಡ್ಡ ಆಪತ್ತು ಬಂತು, ದಶರಥನನ್ನು ನೀನು ರಕ್ಷಣೆ ಮಾಡಿದ್ದಿ. ಆಗ ದಶರಥ ನಿನಗೆ 2 ವರ ಕೊಟ್ಟಿದ್ದ, ನೀನು ತಗೊಳ್ಳಿಲ್ಲ. ಈಗ ಕೇಳು, ಈಗ ಕೇಳಿ 2 ದಶರಥನ ಹತ್ರ ಅವತ್ತು ಕೊಟ್ಟ ವರ ಬಾಕಿ ಇದ್ದದ್ದನ್ನು ಈಗ ಕೇಳು, ಅದನ್ನು ಪಡ್ಕೊಳ್ಳು ಅಂತ ಮಂಥರೆ ಹೇಳ್ತಾಳೆ. ಕೈಕೇಯಿ ಜೊತೆಗೆ ಹೇಳ್ತಾಳೆ, ನೋಡು ನೀನು ವರ ಕೇಳಿದ ಕೂಡಲೇ ದಶರಥ ಹೇಳ್ತಾನೆ, ಚಿನ್ನ ಕೊಡ್ತೇನೆ, ರಾಜ್ಯ ಕೊಡ್ತೇನೆ, ಬೊಕ್ಕಸ ಕೊಡ್ತೇನೆ, ಅಧಿಕಾರ ಕೊಡ್ತೇನೆ, ಎಲ್ಲ ನಿನಗೆ ಆಸೆ ತೋರಿಸ್ತಾನೆ. ಒಂದು ಒಪ್ಪಿಕೊಳ್ಬೇಡ, ಯಾವ ವರ ನೀನು ಕೇಳ್ತಿ ಅದು ಬಿಟ್ಟು ಜಪ್ಪಯ್ಯ ಹೇಳಿದ್ರು ಆಚೆ ಈಚೆ ಒಪ್ಪಿಕೊಳ್ಳಬಾರ್ದು. ನೀನು ಕೇಳಿದ ವರವನ್ನೇ ಪಟ್ಟು ಹಿಡಿದು ಕೇಳು, ಅವನ ಹತ್ರ ಆಣೆ ಭಾಷೆ ಮಾಡಿಸಿ ರಾಜನನ್ನು ಒಪ್ಪಿಸಿ ನಿನಗೆ ಬೇಕಾದ ವರವನ್ನು ಪಡೆದುಕೊಳ್ಳು ಅಂತ ತಲೆಗೆ ತುಂಬುತ್ತಾಳೆ. ಇಷ್ಟಾದರೂ ಕೈಕೇಯಿಗೆ ಗೊತ್ತಿಲ್ಲ ಏನು ಕೇಳಬೇಕು. ಆಗ ಹೇಳ್ತಾಳೆ, ನೋಡು, 14 ವರ್ಷಾಣಿ ರಾಮೇ ಪ್ರೌರಾಜಿತೆ ವನಂ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ಯತಿ ತೇ ಸುತಃ ರಾಮ ಪ್ರೌರಾಜನಂ ಕೇತದ್ ವರಂ ವೃಣೀಶ್ವ ಬಹುತ್ತಮೆ. 2 ವರ ಕೇಳು. ಏನು? ಈಗ ಯಾವ ಗಳಿಗೆಯಲ್ಲಿ ಸಿಂಹಾಸನದಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಅಂತ ನಿರ್ಣಯ ಮಾಡಿದೆ, ಅದೇ ಸಿಂಹಾಸನದಲ್ಲಿ ನನ್ನ ಮಗ ಪಟ್ಟಾಭಿಷಿಕ್ತನಾಗಬೇಕು, 1 ವರ. ಅಷ್ಟು ಹೊತ್ತಿಗೆ ರಾಮಚಂದ್ರ 14 ವರ್ಷ ಕಾಡಿಗೆ ವನವಾಸಕ್ಕೆ ಹೋಗಬೇಕು. ನೋಡು, ಭರತ ಸಿಂಹಾಸನದಲ್ಲಿ ಕೂತು 14 ವರ್ಷ ರಾಮಚಂದ್ರ ಕಾಡಿಗೆ ಹೋದ ಅಂತಾದರೆ ರೂಢಶ್ಚ ಕೃತಮೂಲಶ್ಚ ಶೇಷಂ ಸ್ಥಾಸ್ಯತಿ ತೇ ಸುತಃ. ಎಂಥ ಕ್ರಿಮಿನಲ್ ಮೈಂಡ್ ನೋಡಿ. ಮಂಥರೆ ಹೇಳ್ತಾಳೆ, 14 ವರ್ಷ ರಾಮ ಕಾಡಿಗೆ ಹೋದರೆ 14 ವರ್ಷದಲ್ಲಿ ಅಯೋಧ್ಯೆಯ ಜನರು ರಾಮಚಂದ್ರನನ್ನು ಮರೆತು ಬಿಡ್ತಾರೆ. ಅಷ್ಟು ಹೊತ್ತಿಗೆ ಭರತ ಒಳ್ಳೆ ಪ್ರಸಿದ್ಧಿಗೆ ಬಂದುಬಿಡ್ತಾನೆ. ಮತ್ತೆ ರಾಮ ಬಂದರೂ ಸಿಂಹಾಸನದಿಂದ ಭರತನನ್ನು ಹಂದಾಡಿಸ್ಲಿಕ್ಕಾಗೋದಿಲ್ಲ. ಕೈಕೇಯಿ, ನಿನ್ನ ಮಗ ನಿನ್ನ ಸಿಂಹಾಸನದಲ್ಲಿ ವಿರಾಜಮಾನನಾಗಿರ್ತಾನೆ. ನೋಡು, ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತುಂಟ? ಒಂದು ವೇಳೆ ಇದು ಆಗದೇ ಹೋದರೆ ನಿನ್ನ ಪರಿಸ್ಥಿತಿ ಏನಾಗ್ತದೆ ನೋಡು. ನೀನು ಬಂದಿಯಲ್ವ, ನೀನು ಬಂದಾಗ ನಿನ್ನ ಹತ್ರ ಒಳ್ಳೆ ಸೌಂದರ್ಯ ಇತ್ತು, ಗಂಡ ನಿನ್ನ ಮಾತನ್ನು ಕೇಳ್ತಾ ಇದ್ದ, ಹಾಗಾಗಿ ನೀನು ಅವರನ್ನೆಲ್ಲ ಆಟ ಆಡಿಸಿದ್ಯಲ್ವ, ಕೌಸಲ್ಯೆಯನ್ನು ಸುಮಿತ್ರೆಯನ್ನೆಲ್ಲ ನೀನು. ದರ್ಪಾನ್ ನಿರಾಕೃತ ಪೂರ್ವಂ ತ್ವಯ ಸೌಭಾಗ್ಯವತ್ತಯ ರಾಮ ಮಾತಾ ಸಪತ್ನೀತೆ ಕಥಂ ವೈರನ್ನು ಯಾತಯೇತ್. ಈ ಹಿಂದೆ ಅಧಿಕಾರ ಇದ್ದಾಗ, ಗಂಡ ನಿನ್ನ ಮಾತನ್ನು ಕೇಳ್ತಾ ಇದ್ದಾಗ ಆ ಕೌಸಲ್ಯೆಯನ್ನೆಲ್ಲ ನಿನಗೆ ಬೇಕು ಬೇಕಾದ ಹಾಗೆ ಆಟ ಆಡಿಸಿ ಅಪಮಾನಗೊಳಿಸ್ತಾ ಇದ್ಯಲ್ವ. ಈಗ ಕೌಸಲ್ಯೆ ರಾಜಮಾತೆಯಾಗಿ ರಾಮ ಸಿಂಹಾಸನದಲ್ಲಿ ಕೂತ್ರೆ ನಿನ್ನನ್ನು ಸುಮ್ಮನೆ ಬಿಡ್ತಾಳ? ನೀನು ಮಾಡಿದ್ದನ್ನು ಅವಳು ಮರೆತು ಬಿಟ್ಟಿರ್ತಾಳ? ನಿನ್ನ ಸವತಿಯ ಮಗ
ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು, ಸವತಿ ನಿನಗೆ ಅಪಮಾನ ಮಾಡುವುದು. ಕೈಕೇಯಿ, ಹೀಗೆ ಬದುಕಿ ಅಂತ ಪ್ರಯೋಜನ, ಸಾಯುವುದು ಒಳ್ಳೆಯದಲ್ಲ ಹೇಳಿ ನಿಧಾನಕ್ಕೆ ಎಲ್ಲ ತಲೆಯನ್ನು ಹಾಳು ಮಾಡಿ ಸಿಂಹಾಸನದಲ್ಲಿ ತನ್ನ ಮಗನೇ ಕೂತ್ಕೊಳ್ಬೇಕು ಅನ್ನುವಂತಹ ಬುದ್ಧಿಯನ್ನು ಕೈಕೇಯಿಯ ತಲೆಯಲ್ಲಿ ತುಂಬಿಸಿ, ಮಾತ್ರ ಅಲ್ಲ ರಾಮಚಂದ್ರನನ್ನು 14 ವರ್ಷ ಕಾಡಿಗೆ ಕಳುಹಿಸಬೇಕು ಅನ್ನುವಂತಹ 2 ವರಗಳನ್ನು ತಲೆಯಲ್ಲಿ ತುಂಬಿಸಿ ಮಂಥರೆ ತಾನು ಕೈಕೇಯಿಯನ್ನು ಪೂರ್ಣ ಸಿದ್ಧಗೊಳಿಸ್ತಾಳೆ. ಅದಕ್ಕೋಸ್ಕರ ಏನು ಮಾಡಬೇಕು? ತಡ ಮಾಡಬೇಡ, ನಾಳೆ ಬೆಳಗ್ಗಿನ ಹೊತ್ತಾಗ್ತಾ ಬಂದಿದೆ, ಸಂಜೆ ಕತ್ತಲು ಕವಿಯುವಂತಹ ಸಮಯ, ನೇರ ಹೋಗು ನಿನ್ನ ಅರಮನೆಯಲ್ಲಿರುವ ಕ್ರೋಧಾಗಾರ ಅಂತ ಕರೀತಾರೆ, ಕೋಪದ ಮನೆ ಅಂತೆ. ಹೀಗೆ ನಮ್ಮಲ್ಲಿ ಅಡುಗೆ ಮನೆ, ಬಚ್ಚಲ್ ಮನೆ ಅಂತೆಲ್ಲ ಇರ್ತದೆ, ಹಾಗೆ ಕೋಪ ಮಾಡಿಕೊಳ್ಳಿಕ್ಕೂ ಒಂದು ಮನೆ ಇತ್ತಂತೆ ಹಿಂದಿನ ಕಾಲದಲ್ಲಿ. ಕ್ರೋಧಾಗಾರಕ್ಕೆ ಹೋಗು, ಅಲ್ಲಿ ಹೋಗಿ ನೀನು ಕೂತ್ರೆ ದಶರಥನಿಗೆ ಗೊತ್ತಾಗ್ತದೆ ನಿನಗೆ ಸಿಟ್ಟು ಬಂದಿದೆ ಅಂತ. ನಿನ್ನ ಹತ್ರ ಬರ್ತಾನೆ, ಪ್ರಾರ್ಥಿಸಿಕೊಳ್ತಾನೆ, ಕೈಕೇಯಿ ಯಾವುದೇ ಕಾರಣಕ್ಕೂ 2 ವರ ಮರಿಬೇಡ, ದಶರಥನ ಹತ್ರ ಕೇಳು, ಏನಾದರೂ ಆಯಿತು ಹೇಳುವವರೆಗೆ ಬಿಡಬೇಡ ಅಂತ ಚೆನ್ನಾಗಿ ತಲೆಯಲ್ಲಿ ತುಂಬಿಸಿ 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 ಕೈಕೇಯಿಯ ಮನಸ್ಸನ್ನು ಕಲ್ಲಾಗಿ ವಿಷವನ್ನಾಗಿ ಮಾಡಿ ಮಂಥರೆ ತಾನು ಬರ್ತಾಳೆ. ಮಂಥರೆಯ ಮಾತಿನ ಪುಂಗಿಗೆ ಬಲಿಯಾದ ಕೈಕೇಯಿ ಅನ್ನುವಂತಹ ಸರ್ಪ ನಿಧಾನಕ್ಕೆ ಕ್ರೋಧಾಗಾರಕ್ಕೆ ಹೋಗಿ ತಲೆಯನ್ನು ಬಿಚ್ಚಿ ಬಟ್ಟೆಯನ್ನೆಲ್ಲ ಅಸ್ತವ್ಯಸ್ತ ಮಾಡಿ ನೆಲದಲ್ಲಿ ಬಿದ್ದುಕೊಳ್ತಾಳೆ. ಇತ್ಲಾಗೆ ದಶರಥ ತಾನು ನಾಳಿನ ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಡೆಸಿ ಇನ್ನು ತನ್ನ ಹೆಂಡತಿಯಾದ ಕೈಕೇಯಿಯ ಬಳಿಯಲ್ಲಿ ಈ ವಿಷಯವನ್ನು ಹೇಳಬೇಕು ಅಂತ ಕೈಕೇಯಿಯ ಅಂತಃಪುರಕ್ಕೆ ಬರ್ತಾನೆ. ಇದು ಆ ಕಾಲದಲ್ಲಿದ್ದಂತಹ ಒಂದು ವ್ಯವಸ್ಥೆ. 3 ರಾಣಿಯರಿಗೂ ಅಂತಃಪುರ ಬೇರೆ ಬೇರೆ ಇತ್ತು. ಕೌಸಲ್ಯ ಒಂದರಲ್ಲಿ, ಸುಮಿತ್ರೆ ಒಂದರಲ್ಲಿ, ಕೈಕೇಯಿ ಒಂದರಲ್ಲಿ. ಈ ಕೈಕೇಯಿಯನ್ನು ಮದುವೆಯಾದ ನಂತರ ದಶರಥ ಅವಳ ಸೌಂದರ್ಯ, ಅವಳ ಯೌವನ ಮತ್ತು ಅವಳ ಬುದ್ಧಿವಂತಿಕೆ ಇದೆಲ್ಲದಕ್ಕೂ ಶರಣಾಗಿ ಹೆಚ್ಚಿನ ಸಮಯ ದಶರಥ ಇರ್ತದ್ದು ಕೈಕೇಯಿಯ ಅಂತಃಪುರದಲ್ಲಿಯೇ. ಕೌಸಲ್ಯ ಅಂತಃಪುರಕ್ಕೂ ಹೋಗ್ತಾ ಇರಲಿಲ್ಲ, ಸುಮಿತ್ರೆಯ ಬಳಿಗೂ ಹೋಗ್ತಾ ಇರಲಿಲ್ಲ. ಕೈಕೇಯಿಯ ಬಳಿಯಲ್ಲಿ ತುಂಬ ಸಮಯವನ್ನು ದಶರಥ ಕಳೀತಾ ಇದ್ದ. ಮುಂದೆ ಭರತನ ಮಾತಿನಿಂದ ಗೊತ್ತಾಗ್ತದೆ. ಹೀಗಾಗಿ ತಾನು ತನ್ನ ಗಂಡನನ್ನು ಬೇಕಾದ ಹಾಗೆ ಕುಣಿಸಬಲ್ಲೆ ಅನ್ನುವ ಧೈರ್ಯ ಕೈಕೇಯಿಗೆ ಬಂದದ್ದರಿಂದಾಗಿ ಎಲ್ಲ ಅರಮನೆಯ ಆಳುಕಾಳುಗಳು ಅವಳು ಹೇಳಿದ ಹಾಗೆ ಕೇಳ್ತಾ ಇದ್ದರು. ಅದಕ್ಕೋಸ್ಕರ ಎಲ್ಲ ಗೂಢಚಾರರು, ಸೈನಿಕ ವರ್ಗ ಕೈಕೇಯಿಗೆ ವಿಶೇಷ ಗೌರವವನ್ನು, ಆದರವನ್ನು ತೋರಿಸ್ತಾ ಇದ್ದರು. ದಶರಥ ಅಂತೂ ತನ್ನ ಕೈಕೇಯಿ ಅನ್ನುವ ಹೆಂಡತಿಗೆ ಪ್ರಾಣ ಬಿಡುವಷ್ಟು ಭಯಗೊಳ್ತಾ ಇದ್ದಂತೆ ಕೈಕೇಯಿಯ ಮುಂದೆ ಮಾತಾಡಲಿಕ್ಕೂ ಕೂಡ ದಶರಥ ನಡುಗ್ತಾ ಇದ್ದ ಅಂತ ನಮಗೆ ಮುಂದೆ ಗೊತ್ತಾಗ್ತದೆ ಪ್ರಕರಣದಲ್ಲಿ, ಅದನ್ನು ಹೇಳ್ತೇನೆ. ಅಂತಹ ಪರಿಸ್ಥಿತಿಯಲ್ಲಿ ಕ್ರೋಧಾಗಾರದಲ್ಲಿ ಕೈಕೇಯಿ ಹೋಗಿ ಮಲ್ಕೊಂಡಿರ್ತಾಳೆ. ದಶರಥ ನಾಳಿನ ಎಲ್ಲ ಸಿದ್ಧತೆಯನ್ನು ಮುಗಿಸಿ ಅಂತಃಪುರಕ್ಕೆ ಬಂದರೆ ಕೈಕೇಯಿ ಇಲ್ಲ. ಕೆಲಸದವಳ ಹತ್ರ ಕೇಳ್ತಾನೆ, ಕೈಕೇಯಿ ಮಹಾರಾಣಿ ಎಲ್ಲಿದ್ದಾಳೆ ಅಂತ. ಅವಳು ಹೇಳ್ತಾಳೆ, ಮಹಾರಾಜ ಕ್ರೋಧಾಗಾರದಲ್ಲಿ ಕೈಕೇಯಿ ಹೋಗಿದ್ದಾಳೆ ಅಂತ. ದಸಕ್ಕಂತದೆ ದಶರಥನಿಗೆ. ಅವನಿಗೆ ಗೊತ್ತಿತ್ತು ಏನಾದರೂ ಒಂದು ಸಮಸ್ಯೆ ಬರ್ತದೆ ಅನ್ನುವ ಭಯ ದಶರಥನ ಮನಸ್ಸಿನಲ್ಲಿ ಮುಂಚಿನಿಂದಲೂ ಇತ್ತು. ಅದಕ್ಕೋಸ್ಕರ ತಾನು ಕೇಕಯ ರಾಜನಿಗೆ ಕೊಟ್ಟ ಮಾತು, ಕೈಕೇಯಿಯನ್ನು ಮದುವೆಯಾಗುವಾಗ ಕೇಕಯದ ರಾಜನಿಗೆ ಕೊಟ್ಟಿದ್ದ ಮಾತು, ಅವನ ಹೆಂಡತಿಯ ಅವನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಸಿಂಹಾಸನ ಕೊಡ್ತೇನೆ ಅನ್ನುವಂತಹ ಮಾತು ಅದು ದಶರಥನ ಮನಸ್ಸಿನಲ್ಲಿತ್ತು. ಕೈಕೇಯಿ ಕೇಳಬಹುದು ಅನ್ನುವ ಭಯ ದಶರಥನಿಗೆ ಕಾಡ್ತಾ ಇತ್ತು. ಅದಕ್ಕೋಸ್ಕರ ಭರತನನ್ನು ಅರಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಾನೇ ಇರಲಿಲ್ಲ. ಯಾರಿಗೂ ಹೇಳದೆ ಪಟ್ಟಾಭಿಷೇಕದ ಕೆಲಸವನ್ನು ಒಂದೇ ದಿನಕ್ಕೆ ನಿಶ್ಚಯ ಮಾಡಿಬಿಡ್ತಾನೆ. ಯೋಚನೆ ಮಾಡಲಿಕ್ಕೂ ಸಮಯ ಇಲ್ಲ. ಸೀತೆಯ ಅಪ್ಪನಿಗೂ ಹೇಳಲಿಲ್ಲ. ರಾಮ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು, ರಾಮನ ಹೆಂಡತಿ ಸೀತೆಯ ಅಪ್ಪನಿಗೂ ಕೂಡ ಆಮಂತ್ರಣ ಪತ್ರಿಕೆ ಹೋಗಲಿಲ್ಲ, ಕೇಕಯ ರಾಜನಿಗೂ ಹೋಗಲಿಲ್ಲ. ಇದೆಲ್ಲದರ ಹಿಂದೆ ದಶರಥನ ಮನಸ್ಸಿನಲ್ಲಿ
ಕೈಕೇಯಿಯ ಬಗೆಗೆ ಇದ್ದಂತಹ ಭಯ ಮತ್ತು ಹೆದರಿಕೆ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಕ್ರೋಧಾಗಾರದಲ್ಲಿ ಕೈಕೇಯಿ ಹೋಗಿದ್ದಾಳೆ ಅಂತ ಕೇಳಿದಾಗ ದಶರಥ ಒಂದು ಕ್ಷಣ ಹೆದರಿಬಿಡ್ತಾನೆ. ಅಲ್ಲಿಂದ ನೇರ ಓಡಿ ಬಂದಾಗ ಕ್ರೋಧಾಗಾರಕ್ಕೆ ಹೋಗ್ತಾನಂತೆ. ವಾಲ್ಮೀಕಿಗಳು ವರ್ಣಿಸ್ತಾರೆ, ಸವೃದ್ಧ ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸೀಂ ಅಪಾಪಹ ಪಾಪ ಸಂಕಲ್ಪಾಂ ದದರ್ಶ ಧರಣಿ ತಲೆ. ಎಂಥ ಶ್ಲೋಕ ಹೇಳ್ತಾರೆ ವಾಲ್ಮೀಕಿಗಳು ಅಂತ ಹೇಳಿದರೆ, ಈ ಒಂದು ಶ್ಲೋಕ ದಶರಥನ ಮತ್ತು ಕೈಕೇಯಿಯ ಸಂಬಂಧವನ್ನು ಸ್ಪಷ್ಟ ತಿಳಿಸಿಬಿಡುತ್ತದೆ. ವಾಲ್ಮೀಕಿಗಳು ಹೇಳ್ತಾರೆ, ಸವೃದ್ಧ ದಶರಥನಿಗೆ ಪ್ರಾಯ ಆಗಿದೆ, ತರುಣೀಂ ಭಾರ್ಯಾಂ ಯುವತಿಯಾದಂತಹ ಹೆಂಡತಿ, ಪ್ರಾಣೇಭ್ಯೋಪಿ ಗರೀಯಸೀಂ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವಳನ್ನು ಪ್ರೀತಿಸ್ತಾ ಇದ್ದಂತೆ, ಅಪಾಪಹ ಇದೊಂದು ಬರೀ ಶುದ್ಧವಾದಂತಹ ಮನುಷ್ಯ, ಆದರೆ ಆ ಹೆಂಗಸಿನಲ್ಲಿ ಒಳ್ಳೆ ಭಾವನೆ ಇರಲಿಲ್ಲ. ಪಾಪ ಸಂಕಲ್ಪಾಂ ಅವಳ ಮನಸ್ಸಿನಲ್ಲಿ ಕೆಟ್ಟ ವಿಷದ ಬೀಜ ತುಂಬಿತ್ತು. ದದರ್ಶ ಧರಣಿ ತಲೆ ಅಂತಹ ನೆಲದಲ್ಲಿ ಕೈಕೇಯಿ ಸಿಟ್ಟಿನಿಂದ ಬಿದ್ದುಕೊಂಡಿದ್ದಾಳೆ. ಭಯದಿಂದ ಬಂದಂತಹ ದಶರಥ ರಾಜ ನೆಲದಲ್ಲಿ ಬಿದ್ದುಕೊಂಡಿದ್ದ ಕೈಕೇಯಿಯ ತಲೆಯನ್ನು ನಿಧಾನಕ್ಕೆತ್ತಿ ತನ್ನ ಕಾಲಲ್ಲಿ ಇಟ್ಟುಕೊಳ್ತಾನೆ. ಸಮಾಧಾನ ಮಾಡ್ತಾನೆ. ಯಾಕೆ ಚಿಂತೆಯಲ್ಲಿದ್ದಿ, ಯಾಕೆ ಸಿಟ್ಟು ಮಾಡಿಕೊಂಡಿದ್ದಿ, ಈ ಹೊತ್ತಿನಲ್ಲಿ ಇಂತಹ ಕ್ರೋಧಾಗಾರಕ್ಕೆ ಬಂದು ಈ ರೀತಿಯಲ್ಲಿ ನೆಲದಲ್ಲಿ ಮಲ್ಕೊಳ್ಳಿಕ್ಕೆ ಕಾರಣ ಏನು ಹೇಳು ಅಂತ ಪರಿಪರಿಯಾಗಿ ಕೈಕೇಯಿಯ ಹತ್ರ ದಶರಥ ಕೇಳಿಕೊಳ್ತಾನೆ, ಪ್ರಾರ್ಥಿಸಿಕೊಳ್ತಾನೆ. ನಿನ್ನ ಸಿಟ್ಟು ಯಾಕೆ ಹೇಳು ಹೇಳು ಅಂತ ದಶರಥ ಏನು ಕೇಳ್ತಾನೆ, ಅದಕ್ಕೆ ಕೈಕೇಯಿ ಏನು ಹೇಳ್ತಾಳೆ ಮತ್ತೆ ನಾಳೆ ದಿನ ಸಂಜೆ ಸೇರಿದಾಗ ನೋಡುವ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.